ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ.
ಗೌರವ ಮತ್ತು ಸ್ವತಂತ್ರವಾಗಿ ಬದುಕುವುದು ಸಾಯುವುದು ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು. ಇದಕ್ಕಾಗಿ ಸತತ ಸಂಘರ್ಷ ಮಾಡುವುದು ಮಹಾಪುಣ್ಯದ ಕೆಲಸ. ಇದೇನಿದು? ಇವನು ಬರ್ತಿದ್ದ ಹಾಗೆ ಎಲ್ಲ ಶಾಂತವಾಗೋಯ್ತು. ಸುಬೇದರ್ ಸಾಹೇಬ್ರೆ, ಸಿಹಿ ಹಂಚಿ, ಗಂಡ್ ಮಗು ಆಗಿದೆ. ಅಪ್ಪ, ಅಮ್ಮ. ಎಲ್ಲ ಸರಿ ಆಯ್ತು. ನಿಮಗ್ ಗೊತ್ತಾ, ನಿಮಗೆ ತಮ್ಮ ಹುಟ್ಟವನೆ. ಅವನು ಬರ್ತಿದ್ದ ಹಾಗೆ ಮಳೆ, ಬಿರುಗಾಳಿ ಎಲ್ಲ ನಿಂತೋಯ್ತು. ಅಲ್ಲಲ್ಲಲ್ಲೇ ಮುದ್ದು ಕಂದ. ನಾನ್ ಮೊದ್ಲೇ ಇವನ್ಗೊಂದು ಹೆಸರು ಗೊತ್ತು ಮಾಡಿದ್ದೀನಿ. ಇಷ್ಟೊಂದು ಹೋರಾಟ ಮಾಡಿ ಹೊರಗೆ ಬಂದಿದ್ದಾನಲ್ಲ, ಅದಕ್ಕೆ ಇವನ್ ಭೀಮಾಬಾಯಿ ಮಗ ಭೀಮಾ. ನನಗ್ ಕೊಡಿಲಿ, ನಾನು ಇವನಿಗೆ ಕೇಳ್ಬೇಕು, ಇವನು ಬರ್ತಿದ್ದ ಹಾಗೆ ಎಲ್ಲ ಹೇಗ್ ಶಾಂತವಾಯ್ತು ಅಂತ. ರಾಮ್ಜಿ, 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 ಈಗಷ್ಟೇ ಹುಟ್ಟಿರೋ ಮಗುನ ಹೊರಗೆ ಕರ್ಕೊಂಡು ಹೋಗ್ಬಾರ್ದು. ಜಗತ್ತನ್ನ ನೋಡು, ನೋಡು ಈ ಜಗತ್ತನ್ನ. ಅರ್ಧ ರಾತ್ರಿಲಿ ಜಗತ್ತನ್ನು ತೋರಿಸ್ತಾ ಇದ್ದೀರಾ, ಕತ್ಲಲ್ಲಿ ಏನ್ ನೋಡ್ತಾನೆ ಅವನ್ ರಾಮ್ಜಿ? ಬೆಳಕನ್ನ. ಎಷ್ಟೇ ಕತ್ಲು ತುಂಬಿದ್ರು ಅದಕ್ಕೊಂದು ಕಾಲ ಬರುತ್ತೆ, ಅದು ಕರಗಲೇಬೇಕು. ಇಷ್ಟೊಂದು ಕಷ್ಟಪಟ್ಟು ಭೂಮಿಗೆ ಬಂದಿದ್ಯಾ, ಈಗ ಕತ್ಲು ಕರಗತ್ತೆ.
ಕೋಲು, ಈ ಪುಸ್ತಕ ಯಾಕೆ ತಂದಿದ್ಯಾ? ಅಪ್ಪ, ನಂಗಿದಿಷ್ಟವಾದ ಪುಸ್ತಕ. ಒಳ್ಳೆ ಬಟ್ಟೆ ಜೊತೆ ಒಳ್ಳೆ ಪುಸ್ತಕ ಇರ್ಲೇಬೇಕಲ್ವಾ? ಹಾ ಯಾಕಿಲ್ಲ? ಅಂದಾಗೆ ಇದು ಅದೇ ಪುಸ್ತಕ ಅಲ್ವಾ? ಅಲ್ಲಿ ನಮ್ ಭೀಮ್ರಾವ್ ಸಾಹೇಬ್ರು ಅಜ್ಜಿ ಕೊಟ್ಟಿದ್ ಬೆಳ್ಳಿ ಲಾಕೆಟ್ನ ಕೊಟ್ಬಿಟ್ಟು ಬಂದಿದ್ದು. ಈ ಪುಸ್ತಕ ನಂಗೆ ಕೊಡ್ತೀರಾ? ಮೊದ್ಲು ದುಡ್ಡು ಕೊಡಪ್ಪ, ಆಮೇಲೆ ಪುಸ್ತಕ ಸಿಗತ್ತೆ. ಇದರಿಂದ ಪುಸ್ತಕ ಅಲ್ಲ, ಮಿಠಾಯಿ ಸಿಗತ್ತೆ. ಹೋಗ್ ತಿನ್ನು. ಪುಸ್ತಕ ಓದೋ ವಯಸ್ಸಲ್ಲ ನಿಂದು, ಹೋಗೋ. ಇದನ್ ಕೊಟ್ರೆ ಪುಸ್ತಕ ಕೊಡ್ತೀರಾ? ನಡಿ, ಪುಸ್ತಕ ನಿಂತೆ ತಗೊಂಡು ಹೋಗು. ಅಪ್ಪ ಇನ್ನೊಂದು ಕೊಡಿಸ್ತಾರಲ್ವಾ? ನಡಿ. ಅಬ್ಬಾ ದೇವ್ರೆ, ಬಾಲ ನಿಂಗ್ ನೆನ್ಪಿದೆ ಅಲ್ವಾ? ಈ ಹುಡ್ಗ ಮತ್ತೆ ಪುಸ್ತಕ ವಾಪಸ್ ಕೊಡ್ಲೇ ಇಲ್ಲ. ಮತ್ ಅಜ್ಜಿ ಕೊಟ್ಟಿದ್ ಬೆಳ್ಳಿ ಲಾಕೆಟ್ ಈ ಪುಸ್ತಕದ ಬದಲಾಗಿ ಹೊರಟೆ ಹೋಯ್ತು. ಬೆಳ್ಳಿ ಲಾಕೆಟ್ ಇದನ್ನೆಲ್ಲ ಕಳ್ಸ್ಕೊಡುತ್ತಾ? ಇದರಿಂದ ತುಂಬಾ ಕಲ್ತ್ಬಿಟ್ಟಿದೀನಿ. ಇದು ವಿಜ್ಞಾನದ ಪುಸ್ತಕ. ಇದ್ರಲ್ಲಿ ಹೇಳಿದ್ದಾರೆ ಕೆಲವು ವಸ್ತು ಯಾಕೆ ತೆಲ್ಲುತ್ತೆ, ಯಾಕೆ ಮುಳುಗುತ್ತೆ, ಯಾಕೆ ಭಾರ ಇದೆ, ಯಾಕೆ ಹಗುರ ಇದೆ ಅಂತ. ಅದನ್ನೆಲ್ಲ ಇದ್ರಲ್ಲಿ ಹೇಳಿದ್ದಾರೆ. ಬೆಳ್ಳಿ ಲಾಕೆಟ್ ಇದನ್ನೆಲ್ಲ ಹೇಳ್ಕೊಡುತ್ತಾ? ಉತ್ತರ ಕೊಡು. ನಿಮ್ಮಮ್ಮ ಕೊಟ್ಟಿದ್ದ ಆ ಬೆಳ್ಳಿ ಲಾಕೆಟು ಇದನ್ನೆಲ್ಲ ಹೇಳ್ಕೊಡ್ತಿತ್ತಾ? ನೀವು ನಿಮ್ ಮಗ ಇಬ್ರು ಮಹಾಜ್ಞಾನಿಗಳು. ಸರಿ ಹೊರಡಿ, ಬೇಗ ಇವನೊಂದು ಸುತ್ತಾಡ್ಸ್ಕೊಂಬನ್ನಿ. ಹೋಗು. ಹೋಗೋಣ ಬನ್ನಿ ಅಪ್ಪ. ನಡೀರಿ, ಸಾಮಾನ್ ಜೋಡ್ಸೋಣ. ನಮ್ ಭೀಮಾ ಯಾವಾಗ್ಲೇ ಪುಸ್ತಕ ಬೇಕು ಅಂತ ಕೇಳಿದಾಗ ನನ್ನ ಹತ್ರ ದುಡ್ಡಿಲ್ದಿದ್ರು ನನ್ನನ್ನು ನಾನು ಗಿರ್ವಿಟ್ಟಾದ್ರೂ ಅವನಿಗೆ ಪುಸ್ತಕ ತಂದ್ಕೊಡ್ತೀನಿ. ಇಲ್ಲಿ ನೋಡು ಮಗನೇ, ಇದು ಚರ್ಚು. ಇಲ್ಲಿ ಗಾಡ್ ಇರ್ತಾನೆ. ಮತ್ತಿಲ್ ನೋಡು, ಇದು ಮಸೀದಿ. ಇದ್ರಾಗ ಯಾರಿರ್ತಾರಪ್ಪ? ಇಲ್ಲಿ ಅಲ್ಲ ಇರ್ತಾನೆ. ಹೌದಾ? ಇದನ್ ನೋಡು, ಗುರುದ್ವಾರ. ಇಲ್ಲಿ ವಾಹೆ ಗುರುಗಳಿರ್ತಾರೆ. ಮತ್ತಿಲ್ ನೋಡು, ಇದು ದೇವಸ್ಥಾನ. ಇಲ್ಲೂನು ಯಾರಾದ್ರೂ ಇರ್ತಾರ ಅಪ್ಪ? ಇಲ್ಲಿ ಭಗವಂತ ಇರ್ತಾನೆ. ನಾಲ್ಕು ದೇವರು ಬೇರೆ ಬೇರೆ ಹಾಕಿದ್ದಾರೆ. ಯಾಕೆ ಅಂದ್ರೆ 4 ದೇವ್ರ ಹೆಸರು ಬೇರೆ ಬೇರೆ. ಭಗವಂತ, ಅಲ್ಲ, ಗಾಡ್, ವಾಹೆಗುರು. ಆದ್ರೆ ಇವರೆಲ್ಲರೂ ಒಂದೇನೆ. ಹೇಗೆ ಅಂದ್ರೆ ಅಲ್ಲಿ ನೋಡು, ಆಕಾಶ ಆಯ್ತಲ್ಲ, ಆ ತರ ಮನುಷ್ಯ ಭೂಮಿನ ಭಾಗ ಮಾಡ್ಬೋದು, ಆಕಾಶನಲ್ಲ. ಅದಕ್ಕೆ ಆಕಾಶ ಒಂದೇ ತರ ಆಯ್ತಲ್ಲ, ನೀಲಿಯಾಗಿ. ಹಾ, ಆಕಾಶ ಒಂದೇನೆ, ಅದಕ್ಕೆ ಅದ್ರ ಬಣ್ಣನೂ ಒಂದೇ. ಬಾರಿಸ್ಬೇಕು. ನೀನೀಗ ಗಂಟೆನ ಬಾರಿಸ್ಲೇಬೇಕಾ? ಅಪ್ಪ ನಾನು ಗಂಟೆ ಬಾರಿಸ್ಬೇಕು, ಹೋಗೋಣ. ಗಂಟೆ ಬಾರಿಸೋಕೆ ದೇವಸ್ಥಾನಕ್ಕೆ ಹೋಗ್ಬೇಕಂತಿಲ್ಲ, ನಾವು ಇಲ್ಲಿಂದನೂ ಗಂಟೆ ಬಾರಿಸ್ಬೋದು. ಅದಂಗೆ ತೋರಿಸ್ತೀನಿ.
ನೀನೀಗ ನಿನ್ ಕಣ್ಮುಚ್ಚು ಮತ್ತ ಆ ಕಡೆ ನೋಡು. ಮತ್ತೆ ಇವಾಗ ಗಂಟೆ ನಿನ್ ತಲೆ ಮೇಲೇನೆ ಇದೆ ಅನ್ಕೋ. ನಾನು ಯಾವಾಗ ಹೇಳ್ತೀನೋ ಅವಾಗ ಗಂಟೆ ಹೊಡೆದ್ ಬಿಡುವ. ಬಾರಿಸ್ಲಾ? ಬೇಡ. ಈಗ ಬಾರಿಸ್ಲಾ? ಇನ್ನೂ ಬೇಡ. ಬಾರಿಸ್ಲಾ? ಇಲ್ಲ ಬೇಡ. ತಯಾರಾಗಿರು. ಬಾರ್ಸು. ಅಪ್ಪ ಮತ್ತೆ ನಾವಿಲ್ಲಿಗೆ ಬರೋದೇ ಇಲ್ವಾ? ನಾನ್ ಬರ್ತೀನಿ. ನೀನ್ ಬಂದೇನ್ ಮಾಡ್ತೀಯ? ನಮ್ಮನೆಗೆ ನೀಲಿ ಬಣ್ಣ ಹೊಡಿತೀನಿ. ಆಗೆಲ್ಲ ಗೋಡೆಗಳು ನೀಲಿ ಬಣ್ಣದಲ್ಲಿರುತ್ತೆ, ಆಕಾಶದ ಬಣ್ಣ. ನಾನೆಲ್ಲೇ ಇದ್ರೂ ಅಲ್ಲಿಂದ ನೀಲಿ ಆಕಾಶ ನೋಡ್ತೀನಿ. ಅಲ್ಲಿ ನಮ್ಮ ಮನೆನೂ ಕಾಣಿಸುತ್ತೆ ನೀಲಿ ಬಣ್ಣದ್ದು. ನಾನು ಇಲ್ಲಿ ಓದ್ಕೋತೀನಿ. ಇಲ್ಲಿ ಪುಸ್ತಕ ಇಟ್ಕೋತೀನಿ ಮತ್ತೆ ಇಲ್ಲಿ ಕೂತ್ಕೋತೀನಿ. ಹುಡುಗ ಬುದ್ಧಿವಂತ ಅನ್ಸತ್ತೆ. ರಾಮ್ಜಿ ಈ ವಯಸ್ಸಿನ ಹುಡುಗರು ಪುಸ್ತಕ ಅಂದ್ರೆ ದೂರ ಓಡ್ತಾರೆ. ಇವನಿಗೆ ನೋಡಿದ್ರೆ ಪುಸ್ತಕ ಅಂದ್ರೆ ಅಷ್ಟೊಂದು ಇಷ್ಟ. ಒಂದಲ್ಲ ಒಂದಿನ ಈ ಹುಡುಗ ನಿಮ್ಗೆ ಒಳ್ಳೆ ಹೆಸರು ತಂದೆ ತರ್ತಾನೆ. ಈ ಬಟ್ಟೆ ಗಲೀಜ್ ಯಾಕಾಯ್ತು? ಯಾಕಂದ್ರೆ ಈ ಬಟ್ಟೆಲ್ಲೇ ಈ ಜಾಗ ಒರೆಸಿದ್ದು. ನೀನೇ ಹೇಳಕ್ಕ, ಇಷ್ಟೊಂದು ಧೂಳಿರೋ ಜಾಗದಲ್ಲಿ ನನ್ನ ಪುಸ್ತಕ ಹೇಗಿಡ್ಲಿ? ಅದಕ್ಕೆ ಹಾಕೊಳ್ಳೋ ಬಟ್ಟೆಲಿ ಒರ್ಸೋದಾ? ನೋಡಿ ಎಷ್ಟು ಗಲೀಜಾಗಿದೆ ಅಂತ. ನನ್ನ ಬಟ್ಟೆನ ಒಗಿಬೋದು, ಪುಸ್ತಕ ಗಲೀಜಾಗಿದ್ರೆ ಏನ್ ಮಾಡೋದು? ಅದಕ್ಕೆ ಬಟ್ಟೆನ್ ಗಲೀಜ್ ಮಾಡೋದಾ? ಹೋಗ್ ನೀನೇ ಒಕ್ಕೋ. ನಾನಂತೂ ನಿನ್ ಬಟ್ಟೆ ಒಗ್ಯಲ್ಲ. ಇನ್ಮೇಲಿಂದ ನೀನ್ ಹಾಕೊಂಡಿರೋ ಬಟ್ಟೆ ತೆಗ್ದು ಯಾವತ್ತೂ ಧೂಳು ಒರ್ಸೋ ಕೆಲ್ಸ ಮಾಡ್ಬೇಡ. ಮಾಡು ಭೀಮಾ, ಜೀವನ ಪೂರ್ತಿ ಮಾಡ್ತಾ ಇರು. ಧೂಳು ತುಂಬಿರೋ ಎಲ್ಲಾ ಜಾಗನೂ ಶುದ್ಧ ಮಾಡ್ತಿರು. ಅಲ್ಲಿಗೆ ಪುಸ್ತಕ ಮತ್ತೆ ಜ್ಞಾನನ ತುಂಬಿಸು. ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪುಸ್ತಕಕ್ಕೆ ಮಹತ್ವ ಕೊಡು, ಜ್ಞಾನಕ್ಕೆ ಮಹತ್ವ ಕೊಡು. ನೋಡ್ದ್ಯಾ ಅಕ್ಕ, ಅಪ್ಪ ಬೇಡ ಅಂದ್ರು. ನಾನೀ ಬಟ್ಟೆ ತೊಳಿಯಲ್ಲ, ತಗೋ ನೀನೇ ತೊಳಿ. ಬಾಬಾ ಹಿಡಿ ನೋಡೋಣ ಬಾ. ಭೀಮಾ ಭೀಮಾ ಬಿಟ್ಬೇಡ. ಬಾ ಬಾ ಇವಾಗ. ಇಲ್ಲೋಡಿ, ಇಷ್ಟು ದೊಡ್ಡೋಳಾಗಿದ್ಯಾ, ಈಗ್ಲೂ ಮಗು ತರ ಆಟ ಆಡ್ತಿದ್ಯಾ. ಮನೆ ಕೆಲಸ ಮಾಡು ಅಂದ್ರೆ ಆಗಲ್ಲ ನಿಂಗೆ. ಇನ್ನು ಅಡ್ಗೆನೇ ಆಗಿಲ್ಲ. ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡು. ಹೋಗು. ಅಕ್ಕ ಅಡ್ಗೆ ಮನೆಗೆ ಹೋಗೋದ್ ಬೇಡ. ಓ, ಯಾಕೆ ನಿಮ್ಮಕ್ಕ ಅಡ್ಗೆ ಮನೆಗೆ ಹೋಗ್ಬಾರ್ದು? ಅಕ್ಕ ಮಾತ್ರ ಯಾಕೆ ಅಡ್ಗೆ ಕೆಲಸ ಮಾಡ್ಬೇಕು? ನೀವು ನಂಗೆ ನಮ್ಮ ಅಣ್ಣಂಗೆ ಅಡ್ಗೆ ಕೆಲಸ ಮಾಡಕ್ಕೆ ಬಿಡಲ್ಲ. ಅದ್ಯಾಕಂದ್ರೆ ನೀನು ಮತ್ತೆ ನಿಮ್ಮ ಅಣ್ಣಂದ್ರು ಹುಡುಗ್ರು, ಮತ್ತೆ ನಿಮ್ಮಕ್ಕ ಹೆಣ್ಣುಡ್ಗಿ. ಪದ್ಧತಿ ಪ್ರಕಾರ ಅಡ್ಗೆ ಮನೆ ಕೆಲ್ಸ ಮತ್ ಮನೆ ಕೆಲ್ಸ ಎಲ್ಲ ಹೆಣ್ಮಕ್ಳ ಕೆಲ್ಸ, ಗಂಡ್ ಮಕ್ಳದ್ದಲ್ಲ. ನಾವೆಲ್ರೂ ಊಟ ಮಾಡ್ತೀವಿ ತಾನೆ, ಬರೀ ಹುಡುಗಿರೇ ಯಾಕೆ ಅಡ್ಗೆ ಕೆಲಸ ಮಾಡ್ಬೇಕು? ಈ ಪುಟ್ಟ ತಲೆಗಿಂತ ಯೋಚನೆ ಎಲ್ಲಿಂದ ಬರುತ್ತೆ? ಯಾರು ಯೋಚಿಸದೇ ಇರೋದನ್ನ ಭೀಮ್ರಾವ್ ಯೋಚಿಸ್ತಾನೆ. ಇದ್ರಲ್ಲಿ ಏನ್ ತಪ್ಪಿದೆ? ಇಲ್ಲಪ್ಪ, ಇಲ್ಲ, ಏನು ತಪ್ಪಿಲ್ಲ. ಒಂದ್ ಕೆಲ್ಸ ಮಾಡು, ನಿಮ್ಮ ಅಣ್ಣಂದ್ರನ್ನ ಅಪ್ಪನ್ನ ಕರ್ಕೊಂಡು ಅಡ್ಗೆ ಮನೆಗೆ ಹೋಗಿ ಏನ್ ಬೇಕೋ ಮಾಡ್ಕೊಳ್ಳಿ. ಹೋಗಿ ನಡಿಯಣ್ಣ. ನೋಡ್ ಭೀಮಾ, ನನ್ನ ಇದಕ್ಕೆಲ್ಲ ಹೇಳಿಬೇಡ. ನಾನು ಹುಡುಗಿರ್ ಕೆಲ್ಸ ಎಲ್ಲ ಮಾಡಲ್ಲ, ನಾನು ಮಾಡೋದಿಲ್ಲ. ಈಗ ಹೋಗ್ಲಿ, ಅವ್ರು ಬೇಡ ಬಿಡೋ ಭೀಮಾ. ನಾವು 3 ಜನ ಸೇರ್ಕೊಂಡು ಅಡ್ಗೆ ಮಾಡೋಣ. ಹಾ ನಡೀರಿ. ಈಗ ಅರ್ಥ ಆಯ್ತಾ ನಾನು ಯಾವಾಗ್ಲೂ ಭೀಮನ ಯಾಕೆ ಹೊಗಳ್ತೀನಿ ಅಂತ? ಹಾ, ಅರ್ಥ ಆಯ್ತು. ಆದ್ರೆ ಭೀಮಾ ಅವ್ನ್ ಬುದ್ಧಿವಂತಿಕೆನ ಅಡ್ಗೆ ಮೇಲೆ ತೋರ್ಸಿದ್ರೆ
ನಿಮಗ್ ತಿನ್ನಕ್ಕೇನು ಸಿಗಲ್ಲ ಆಮೇಲೆ, ಅದಕ್ ನೀವ್ ತಯಾರಾಗಿರಿ ಅಷ್ಟೇ. ಏನ್ ಮಾಡ್ತಾನೋ ಅದನ್ನ ತಿನ್ನೋಣ. ಸರಿ, ಅವನ್ ಕಲಿಯೋದನ್ನ ತಡಿಯಕ್ ಹೋಗ್ಬೇಡ. ಆಯ್ತು, ತಡಿಯೋದಿಲ್ಲ. ಅತ್ತೆ, ಇದನ್ ತಿನ್ನೋಡ್ ಹೇಗಿದೆ ಹೇಳಿ? ನೋಡು, ನಿನ್ ಮಗ ರೊಟ್ಟಿ ಮಾಡ್ಕೊಂಡು ಬಂದಿದ್ದಾನೆ, ತಿನ್ನು. ಇಲ್ಲ ಇಲ್ಲ, ನೀವೇ ತಿನ್ನಿ ಅಲ್ಲ, ನಿಮ್ಮ ಅಳಿಯ ತಾನೆ ಮಾಡಿರೋದು. ನೀವಿಬ್ರು ತಿನ್ನಿ. ತಗೋ, ತಿನ್ನು. ಇಷ್ಟು ಚೆನ್ನಾಗಿ ರೊಟ್ಟಿನ ಹೇಗ್ ಮಾಡ್ದೆ? ಕೈಯಿಂದ. ನಾವು ನಿನ್ ಜೊತೆ ಆಟ ಆಡಕ್ಕಾಗಲ್ಲ. ಇನ್ನೊಂದ್ಸಲ ನಮ್ ಬಾಲ್ ನ ಮುಟ್ಬಾರ್ದು, ನೆನ್ಪಿಡ್ಕೊಂಬಿಡು. ನಾವು ನಿನ್ನ ಕ್ರಿಕೆಟ್ ಆಡಕ್ ಬಿಡ್ತೀವಿ, ಅದಕ್ ನೀನೊಂದ್ ಕೆಲ್ಸ ಮಾಡ್ಬೇಕು. ನೀನ್ ಅಲ್ಲಿಂದ ಬಾಲ್ ತರ್ಬೇಕಷ್ಟೇ. ನೀನ್ ಎಲ್ಲಿ ನಿಂತಿದ್ಯೋ ಅಲ್ಲೇ ಇರೋ. ನಮ್ ಬಾಲು ಕೊಚ್ಚೆಗ್ ಬಿದ್ದಾಗೆಲ್ಲ ತೆಗೆದು ತೊಳ್ಕೊಡ್ತಾ ಇರೋ. ನಮಸ್ಕಾರ. ನಮಸ್ಕಾರ. ಪ್ರಿನ್ಸಿಪಾಲ್ ಕೋಣೆ ಎಲ್ಲಿದೆ? ಮಕ್ಕಳನ್ನ ಸೇರಿಸ್ಬೇಕಿತ್ತು. ಬನ್ನಿ, ನಾನು ತೋರಿಸ್ತೀನಿ. ಆಯ್ತು, ಈ ಕಡೆ ಬನ್ನಿ. ಹಾ. ನಿಮ್ಮ ಮಕ್ಕಳ ಹೆಸರು ಹೇಳಿ. ಬಾಲಾರಾವ್, ಆನಂದ್ ರಾವ್, ಭೀಮ್ರಾವ್. ಸರ್ನೇಮ್ ಹೇಳಿ. ಸರ್, ಅಂಬಾವಾಡೇಕರ್. ಅಂಬಾವಾಡೇಕರ್? ಹಾ. ಇದ್ಯಾವ ಜಾತಿ? ಬಿಡ್ರ, ತಲೆ ಏನಾದ್ರೂ ಕೆಟ್ಟಿದ್ಯಾ ನಿನ್ಗೆ? ಎಷ್ಟು ಧೈರ್ಯ ನಿನ್ಗೆ ಈ ಹುಡುಗರ ಜೊತೆ ಗಲಾಟೆ ಮಾಡೋದಕ್ಕೆ? ನಡಿ ಆಚೆಗೆ. ಈಗಿಂದೀಗಲೇ ತರಗತಿಯಿಂದ ಆಚೆ ಹೋಗ್ತಾ ಇರ್ಬೇಕು. ಆದ್ರೆ ಗುರುಗಳೇ, ನಾನು ಇದೇ ತರಗತಿಗೆ ಸೇರ್ಕೊಂಡಿದ್ದೀನಲ್ಲ. ಸೇರ್ಕೊಂಡ್ಬಿಟ್ರೆ ಇಡೀ ತರಗತಿನೇ ಕೊಂಡ್ಕೊಂಡ್ಬಿಟ್ಟಿದೀನಿ ಅನ್ಕೊಂಡಿದ್ಯಾ? ಹೇಳ್ದೆ ತಾನೇ, ಹೋಗ್ತಾ ಇರು. ಹೋಗೋ. ಗುರುಗಳೇ, ನಾನು ಹೊರಗೋದ್ರೆ ಓದೋದ್ ಹೇಗೆ? ಇಲ್ಲಿಂದ ಆಚೆ ಹೋಗಿ ಅಲ್ಲಿ ಚೀಲ ಇಟ್ಕೊಂಡು ದೂರದಿಂದ ಪಾಠ ಕೇಳು. ಆದ್ರೆ ಗುರುಗಳೇ, ಎಲ್ಲ ಮಕ್ಕಳು ಒಳಗ್ ಕೂತಿರ್ತಾರೆ, ನಾವ್ಯಾಕೆ ಹೊರಗ್ ಕೂರ್ಬೇಕು? ವಾದ ಮಾಡ್ತೀಯಾ? ನನ್ನ ಹತ್ರನೇ ವಾದ ಮಾಡ್ತೀಯಾ? ಹೋಗೋ, ಇಲ್ಲಿಂದ ಹೋಗೋ. ನಡಿ 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 ನಡಿ. ಎಲ್ರೂ ನಿಮ್ ಜಾಗದಲ್ಲಿ ಕೂತ್ಕೊಳ್ಳಿ. ಪುಸ್ತಕ ತೆಗೀರಿ ಬೇಗ ಬೇಗ. ಭೀಮಾ ಬೈಲಿ. ಕೂತ್ಕೊಳ್ಳಿ, ಸರಿಯಾಗಿ ಕೂತ್ಕೊಳ್ಳಿ. ಎಷ್ಟು ಕೇಳಿಸುತ್ತೋ ಅಷ್ಟೇ ಸಾಕು ನಿನ್ಗೆ. ಓದ್ ಕಲ್ತು ನೀನೇನ್ ಬ್ಯಾರಿಸ್ಟರ್ ಆಗ್ತೀಯಾ? ಎಲ್ಲ ನಿನ್ ಕಿವಿ ಕೇಳಿಸ್ಬಿಡ್ಬೇಕೇನೋ? ಎಲ್ಲಿ ನಿಂತಿದ್ಯೋ ಅಲ್ಲಿಂದಲೇ ಪಾಠ ಕೇಳು. ಅರ್ಥ ಆಯ್ತೇನೋ? ನಾವು ನಿನ್ ಜೊತೆ ಆಟ ಆಡಕ್ಕಾಗಲ್ಲ. ಇನ್ನೊಂದ್ಸಲ ನಮ್ ಬಾಲ್ ನ ಮುಟ್ಬಾರ್ದು, ನೆನ್ಪಿಡ್ಕೊಂಬಿಡು.
ಕೊಚ್ಚೆಯಿಂದ ಬಾಲ್ ತೆಗಿಯೋನೆ ನಿನ್ ಜೊತೆ ನಾವ್ ಕೂರೋದಿಲ್ಲ. ಅಯ್ಯೋ ಏನಾಯ್ತು? ನೀವ್ ಇಷ್ಟು ಬೇಗ ಯಾಕೆ ಬಂದ್ರಿ? ರಜಾ ಏನಾದ್ರೂ ಕೊಟ್ರಾ? ನಾನು ಸ್ಕೂಲಲ್ಲಿ ಓದಲ್ಲ. ಯಾಕೆ? ನಮ್ಮನ್ನ ಹೊರಗ್ ಕುತ್ಕೊಂಡು ಓದು ಅಂತಾರೆ. ನಾವ್ ಹೋಗಿ ಹೇಳಿದ್ವಿ ನಮ್ಗೇನು ಕೇಳಿಸ್ತಿಲ್ಲ ಅಂತ. ಆ ಗುರುಗಳು ಹೇಳಿದ್ರು ನೀನ್ ಓದಿ ಏನ್ ಬ್ಯಾರಿಸ್ಟರ್ ಆಗ್ತೀಯ ಅಂತ. ನಂದೇನು ತಪ್ಪೇ ಇರ್ಲಿಲ್ಲ. ಸುಮ್ಮನೆ ಇರ್ಬಿಟ್ಟ. ಅಳ್ಬೇಡ, ಅಳ್ಬೇಡ. ಬಾಲ ಎಲ್ಲಿ? ಗೊತ್ತಿಲ್ಲ ಅಪ್ಪ, ಆದ್ರೆ ಭೀಮಾ ಹೇಳಿದ್ ಸರಿ, ನಾವು ಸ್ಕೂಲಲ್ಲಿ ಓದೋದಿಲ್ಲ. ನೀವು ಸ್ಕೂಲ್ ಬಿಡ ಹೋಗಿಲ್ಲ, ಅರ್ಥ ಆಯ್ತಾ? ನೋಡು ಮಗನೇ, ನೀವೇನಾದ್ರೂ ಸ್ಕೂಲ್ ಬಿಟ್ರಿ ಅಂದ್ರೆ ಜನ ಏನ್ ಹೇಳ್ತಾರೆ ಗೊತ್ತಾ? ಓದಕ್ಕಾಗ್ದೆ ನೀವು ಸ್ಕೂಲ್ ಬಿಟ್ರಿ ಅಂತಾರೆ. ಮತ್ತೇನ್ ಮಾಡೋದು? ಹೇಗೆ ಓದೋದು? ಹೋರಾಟ ಮಾಡಿ ಓದ್ಬೇಕು. ಇಲ್ಲ ಅಂದ್ರೆ ಹೇಳಿ ಅಂತಾರೆ. ಅದಕ್ಕೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಹೆದರಬೇಡಿ. ನಾಳೆಯಿಂದನೇ ಇದಕ್ಕೋಸ್ಕರ ಹೋರಾಡಿ. ನೀವೆಲ್ಲ ತರಗತಿ ಹೊರಗಲ್ಲ, ಬದಲಾಗಿ ತರಗತಿ ಒಳಗ್ ಕೂರೋದಕ್ಕೆ ಹೋರಾಡಬೇಕು. ಇನ್ನೊಂದು ಮಾತು, ಮನ್ಸಲ್ಲಿ ಒಂದು ವಿಷಯನ ಗಟ್ಟಿ ಮಾಡ್ಕೊಳ್ಳಿ. ಜ್ಞಾನ ಪಡೆಯೋದಕ್ಕೆ ಎಂಥದೇ ಹೋರಾಟ ಆಗಿರ್ಲಿ, ಎಷ್ಟೇ ಕಷ್ಟ ಆಗಿರ್ಲಿ, ಆ ಹೋರಾಟ ನೀನು ಮಾಡಲೇಬೇಕು. ಅದರಲ್ಲಿ ಗೆಲುವನ್ನ ಸಾಧಿಸಲೇಬೇಕು. ಇದೇ ನಿನಗಿರೋ ದೊಡ್ಡ ಪರೀಕ್ಷೆ. ನಾಳೆಯಿಂದನೇ ನೀನಿದನ್ನು ಎದುರಿಸಬೇಕು. ನಾಳೆಯಿಂದ ನಾವು ತರಗತಿ ಹೊರಗಲ್ಲ, ಒಳಗೆ ಕೂತೋಗ್ತೀವಿ. ಶಬಾಷ್ ಮಗನೇ. ನೀನೆಲ್ಲಿ ಹೋಗಿದ್ದೆ? ಅಪ್ಪ, ನನಗೆ ಯಾರು ಒಳಗಡೆ ಕೂರಕ್ಕೆ ಬಿಡ್ಲಿಲ್ಲ. ಅಣ್ಣ, ನಾಳೆಯಿಂದ ನಾವು ತರಗತಿ ಒಳಗೆ ಕೂತೋದನ. ಮತ್ತಪ್ಪ ಹೇಳಿದ್ದಾರೆ ಇದೇ ನಮಗೆ ಮೊದಲನೇ ಪರೀಕ್ಷೆ ಅಂತ. ಇದ್ರಲ್ಲಿ ನಾವು ಗೆದ್ದೆ ಗೆಲ್ಬೇಕು. ಎಲ್ಲಿ ಹೋಗ್ತಿದ್ಯಾ? ಅಣ್ಣ, ನೀನು ಈ ತರ ಮಲ್ಕೊಂಬಿಡು, ಇಲ್ಲಾಂದ್ರೆ ಇವ್ರ ಬುದ್ಧಿ ಕಲಿಯಲ್ಲ. ಹೇ, ಇದೇನ್ ಮಾಡ್ತಿದ್ಯಾ? ಹೇಳೋ, ನಾವು ಒಳಗ್ ಹೋಗೋದು ಹೇಗೆ? ಬಾಗ್ಲಲ್ಲಿ ಮಲ್ಕೊಂಡ್ಬಿಟ್ನಲ್ಲ ಇವನು, ಈಗೇನ್ ಮಾಡೋಣ? ಒಳಗಿನ ದೊಣ್ಣೆ ತಗೊಂಬಾ, ಹೊಡೆದೆಬ್ಸೋಣ. ಆಗ್ಲೂ ನಾನು ಎದೊಳಲ್ಲ. ಬಿಡಿ, ಇದೇನಿದು ಹೀಗ್ ಮಲಗಿದ್ಯಾ? ಮಲ್ಕೊಳ್ಳೋ ಜಾಗನ ಇದು? ಓದ್ಬೇಕಂದ್ರೆ ಹೊರಗೆ ನಿಂತ್ಕೊಳ್ಳೋದು ಅಂತ ಗುರುಗಳು ಹೇಳ್ತಾರೆ. ಆದ್ರೆ ಅಲ್ಲಿಂದ ಏನು ಕೇಳಿಸೋದಿಲ್ಲ, ಅರ್ಥನೂ ಆಗೋದಿಲ್ಲ. ಅದನ್ನ ಹೇಳಿದ್ರೆ ಓದಿನ ಬ್ಯಾರಿಸ್ಟರ್ ಹೋಗ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಎಲ್ಲರೂ ನನ್ನ ಜೊತೆ ತರಗತಿ ಹೊರಗೆ ನಿಂತ ಪಾಠ ಕಲೀಲಿ, ಇಲ್ಲ ನನ್ನ ಅವ್ರ ಜೊತೆ ಒಳಗ್ ಕೂರಕ್ ಬಿಡಿ. ಆ ಮಗು ಸರಿಯಾಗಿ ಹೇಳ್ತಾ ಇದೆ. ಎಲ್ಲ ಮಕ್ಕಳು ಹೊರಗೆ ನಿಂತು ಪಾಠ ಕಲೀಲಿ,
ಇಲ್ಲ ಅಂದ್ರೆ ಈ ಮಗುನು ಒಳಗಡೆ ಕೂತು ಓದ್ಲಿ. ನೀವ್ ಏನ್ ಹೇಳ್ತಾ ಇದ್ದೀರಾ? ಹೇಳು ಭೀಮಾ. ಇವತ್ತಿಂದ ನೀನು ಎಲ್ರ ಜೊತೆ ಒಳಗ್ ಕೂತೆ ಪಾಠ ಕಲಿ. ಆದ್ರೆ ಒಂದು ಮಾತು ನೆನಪಿರ್ಲಿ, ಮುಂದೆ ಇಂಥ ಚೇಷ್ಟೆ ಮಾಡಬಾರ್ದು. ಅರ್ಥ ಆಯ್ತಾ? ಸರಿ ಗುರುಗಳೇ. ಮಕ್ಕಳೇ, ನಿಮ್ ತರಗತಿಗಳಿಗೆ ಹೋಗಿ ನಡೀರಿ. ಧನ್ಯವಾದ ಗುರುಗಳೇ. ಹೋಗಿ ಮಕ್ಕಳೇ, ಒಳಗ್ ಕೂತು ಪಾಠ ಕಲೀರಿ. ಬಾ ಅಣ್ಣ. ಮಕ್ಕಳೇ, ಯಾರಿದನ್ನ ಬಿಡಿಸ್ತೀರಾ? ನೀನ್ ಬಾ. ಸರಿಯಾಗಿ ಮಾಡ್ಬೇಕು. ಸರಿನಾ ಗುರುಗಳೇ? ತಪ್ಪು. ನೀನು ಹೋಗೋ. ನಿಮ್ಮಲ್ಲಿ ಯಾರಾದ್ರೂ ಮಾಡ್ತೀರಾ? ಗುರುಗಳೇ. ನೀನ್ ಮಾಡ್ತೀಯಾ ಅಥವಾ ಹಾಗೆ ಸುಮ್ಮನೆ ಕೈ ಎತ್ತಿದ್ಯೋ ಹೇಗೆ? ಇಲ್ಲ, ನಾನು ಮಾಡ್ತೀನಿ. ಆಯ್ತು. ಒಂದು ವೇಳೆ ತಪ್ಪಾದ್ರೆ ಬಿಸಿಲಲ್ಲಿ ನಿನ್ನ ಕುಕ್ಕರ್ಗಾಲಲ್ಲಿ ಕೂಡಿಸ್ತೀನಿ. ಸರಿ ಗುರುಗಳೇ. ಬಾ. ಹೇಯ್, ನಿಲ್ಲೋ ನಿಲ್ಲೋ. ತಗೋ. ಹೋಗೋ. ಗುರುಗಳೇ, ಸರಿನಾ ತಪ್ಪಾ? ಚಾಕ್ ಪೀಸ್ನ ನೀನೇ ಇಟ್ಕೋ. ಈ ಚಾಕ್ ಪೀಸ್ನ ಯಾರೂ ಮುಟ್ಟಲ್ಲ. ಹೇಯ್, ಸದ್ದು ಸದ್ದು. ಹೇಯ್, ನಡಿ ನೀನು. ಹೋಗೋ. ಈಗ ನೀನು ಸರದಿ. ಬಾ ಬೇಗ. ಗುರುಗಳೇ, ಆಯ್ತು. ಸರಿ ಇದೆ ಅಲ್ವಾ? ತಪ್ಪು. ನಾನ್ ಮಾಡಿದ್ ಸರಿ ಇತ್ತಾ? ಹಾ, ಸರಿ ಇದೆ. ನೋಡು ಹೇಗ್ ತಿಂತಿದ್ದಾನೆ. ಖಾರ ಜಾಸ್ತಿ ತಿಂತಾನಲ್ವಾ, ಅದಕ್ಕೆ ಇವನಿಷ್ಟು ಚುರುಕಿದ್ದಾನೆ. ಹಾ, ನೀರು. ಸ್ವಲ್ಪ ನೀರು ಕೊಡ್ತೀರಾ? ತುಂಬಾ ಖಾರ ಆಗ್ತಿದೆ. ಏಯ್, ನಿಂತ್ಕೋ. ಯಾಕೆ? ಹೇಳದ್ನಲ್ಲ, ಹೋಗಿಲ್ಲಿಂದ. ಹಾಗಾದ್ರೆ ನಾನು ಮನೆಗೆ ಹೋಗ್ತೀನಿ. ಹೋಗ್ ಮತ್ತೆ. ನನಗೆ ಯಾಕೆ ಹೇಳ್ತಾ ಇದ್ಯಾ? ಭೀಮ್ರಾವ್, ಮನೆಗೆ ಹೋದ್ರೆ ವಿದ್ಯೆ ಹೇಗೆ ಕಲಿತೀಯ? ನೋಡಿ, ಮತ್ತೆ ಇವ್ರು ನಂಗೆ ನೀರು ಕೊಡಲ್ಲ ಅಂತ ಇದ್ದಾರೆ. ಏನ್ ಮಾಡ್ತಾ ಇದೀಯ? ಮಕ್ಕಳು ಬಾಯಾರ್ಕೆ, ಕುಡಿಯೋಕ್ ನೀರು ಕೊಡು. ಗುರುಗಳೇ, ಈ ಮಡಿಕೆಯಿಂದನಾ? ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಮಗುಗೆ ನೀರು ಕೊಡು.
ಅಣ್ಣ ಸ್ವಲ್ಪ ನೀರು ಕುಡಿಬೋದಾ? ಕುಡಿ. ಧನ್ಯವಾದ. ನಿಂತ್ಕೋ. ಯಾವ ಜಾತಿ? ಆಯ್ತು, ಹಿಂದೆ ಹೋಗಿ ಕೆಳಗೆ ಕೂತ್ಕೋ. ಹೋಗಿ ಹಿಂದೆ. ಅರ್ಥ ಆಯ್ತು ಬಿಡು. ಈ ಕಡೆ ಬಾ, ನಾನು ನೀರು ಕೊಡ್ತೀನಿ. ಕೆಳಗೆ ಕೂತ್ಕೋ. ಕೈ ಒಡ್ಡು. ಕೈ ಒಡ್ಡು. ಮಗು, ಕೈನ ಹೇಗಿಳಿದು ಬಾಯಿ ಹತ್ರ ಇಟ್ಕೋ. ಕೆಳಗೆ ಕೂತ್ಕೋ. ಕೂತ್ಕೊಳ್ಳೋ ಕೆಳಗೆ. ಅಯ್ಯೋ, ಯಾರು ಹೇಳಿದ್ದು ನೀನ್ ರಾಜ್ಕುಮಾರ ಅಲ್ಲ ಅಂತ? ನಾನ್ ರಾಜ್ಕುಮಾರನೇ ಆಗಿದ್ದಿದ್ರೆ ಸ್ಕೂಲಲ್ಲಿ ಯಾಕೆ ನನ್ನನ್ನ ತರಗತಿಯಿಂದ ಹೊರಗೆ ನಿಲ್ಲಿಸ್ತಿದ್ರು? ನಾನು ಹೇಗೋ ತರಗತಿ ಒಳಗೆ ಹೋದ್ರೆ ನಿನ್ ಚೀಲ ಎತ್ಕೊಂಡು ಆ ಮೂಲೆಯಲ್ಲಿ ಕುತ್ಕೋ ಅಂತ ಗುರುಗಳು ಹೇಳ್ತಾರೆ. ಕುಡಿಯೋಕೆ ನೀರ್ ಕೂಡ ಕೊಡಲ್ಲ ಅವರು. ಭೀಮಾ ಪುಟ್ಟ, ನಿನ್ನೆ ಅವ್ರು ನಿನ್ಗೆ ತರಗತಿ ಒಳಗೆ ಬಿಟ್ಟಿರ್ಲಿಲ್ಲ ಅಲ್ವಾ? ಇವತ್ ಒಳಗಡೆ ಬಿಟ್ಟಿದ್ದಾರೆ. ಇದು ಖುಷಿ ವಿಚಾರ ಅಲ್ವಾ? ಭೀಮಾ ನೋಡು, ನಂಗೇನೋ ಅತ್ತೆ ಹೇಳ್ತಿರೋದ್ ಸರಿ ಅನ್ಸ್ತಿದೆ. ಇವತ್ ನಿಂಗೆ ಒಳಗ್ ಕೂತ್ಕೊಳಕ್ ಬಿಟ್ಟಿದ್ದಾರೆ ಅಂದ್ರೆ ನಾಳೆ ಇನ್ನೂ ಒಳ್ಳೇದಾಗುತ್ತೆ ಅಲ್ವಾ? ಅಳ್ಬೇಡ ಪುಟ್ಟ. ನಾನು ಸ್ಕೂಲಲ್ಲಿ ಓದಲ್ಲ, ನಾಳೆಯಿಂದ ಹೋಗಲ್ಲ. ಭೀಮಾ, ಅಪ್ಪ, ನನ್ನ ಸ್ಕೂಲಿಂದ ಬಿಡಿಸಿ, ನಾನು ಸ್ಕೂಲಿಗೆ ಹೋಗಲ್ಲ. ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇಲ್ವಾ? ಇಲ್ಲ. ಹಾಗಾದ್ರೆ ನನ್ ಜೊತೆ ಬಾ. ರಾಮ್ಜಿ, ಅವನಿನ್ನು ಚಿಕ್ಕವನು. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ, ಅರ್ಥ ಮಾಡ್ಕೋತಾನೆ. ಇಲ್ಲ ಮೀರಾ, ಇದು ಅಪ್ಪ ಮಗನ್ ವಿಷಯ. ಇದ್ರ ಮಧ್ಯೆ ಯಾರು ಬರೋ ಹಾಗಿಲ್ಲ. ಬಾ ನನ್ ಜೊತೆ. ಅಪ್ಪ ಕೈ ನೋವುತ್ತಿದೆ. ಹೋಗು, ಅಲ್ಲಿ ಹೋಗಿ ನಿಂತ್ಕೋ. ಹೋಗು.
ಹೇಳ್ ಭೀಮಾ, ಬಿಸಿಲು ಸುಡ್ತಾ ಇದೆ ಅಲ್ಲ? ಬಿಸಿಲಲ್ಲಿ ನಿಲ್ಸಿದ್ರೆ ಸುಡ್ದೆ ಇರುತ್ತಾ ಅಪ್ಪ? ಎಷ್ಟು ಸುಡ್ತಾ ಇದೆ ನಿನಗೆ? ತುಂಬಾ. ಹೋಗಿ ಅಲ್ಲಿ ಹೋಗಿ ನಿಂತ್ಕೋ. ಯಾಕೆ ಅಂತ ಹೇಳಪ್ಪ. ನಾನು ಹೇಳದ್ನಲ್ವಾ, ಸುಮ್ನೆ ಅಲ್ಲಿ ಹೋಗಿ ನಿಂತ್ಕೋ. ಈಗ ಹೇಳು, ಅಲ್ಲೂ ಸುಡ್ತಾ ಇದೀಯಾ? ಬಿಸಿಲಿದ್ರೆ ಸುಡ್ಲೇಬೇಕಲ್ವಾ ಅಪ್ಪ? ಅಲ್ಲೆಷ್ಟು ಸುಡ್ತಾ ಇದೆ ನಿನ್ಗೆ? ಇದೆಂತ ಪ್ರಶ್ನೆ ಅಪ್ಪ ನಿಮ್ದು? ಅಲ್ಲೆಷ್ಟು ಸುಡ್ತಾ ಇತ್ತು, ಇಲ್ಲೂ ಅಷ್ಟೇ ಸುಡ್ತಾ ಇದೆ. ಕೇಳು ಭೀಮಾ, ವಿದ್ಯೆ ಕೂಡ ಸೂರ್ಯನ ಬಿಸಿಲಿದ್ದ ಹಾಗೆ. ಜಾಗ ಬದಲಾಯಿಸೋದ್ರಿಂದ ಸೂರ್ಯನ ಬಿಸಿಲು ಕಮ್ಮಿ ಆಗಲ್ಲ. ಅದೇ ರೀತಿ ತರಗತಿಯಲ್ಲಿ ಜಾಗ ಬದಲಾಯಿಸೋದ್ರಿಂದ ಅಥವಾ ಹಿಂದೆನೋ ಮುಂದೆನೋ ಬೇರೆ ಕೂರೋದ್ರಿಂದ ಜ್ಞಾನದ ಪ್ರಭಾವ ಕಡಿಮೆ ಆಗೋದಿಲ್ಲ. ನೀನು ತರಗತಿಯಲ್ಲಿ ಎಲ್ಲಿ ಕೂರ್ತೀಯ ಅನ್ನೋದು ಮುಖ್ಯ ಅಲ್ಲ, ನೀನು ಎಲ್ಲಿ ಕೂರ್ತೀಯೋ ಆ ಜಾಗದಲ್ಲಿ ಎಷ್ಟು ಜ್ಞಾನನ ಪಡಿತೀಯ ಅನ್ನೋದು ಮುಖ್ಯ. ಮತ್ತೆ ನೀರು? ಸ್ಕೂಲಲ್ಲಿ ಅವ್ರು ನಂಗೆ ಸರಿಯಾಗಿ ನೀರ ಕೊಡ್ಲಿಲ್ಲ. ಏನಂತಾರ ಗೊತ್ತಾ? ನಂಗಂತ ಹೊಸ ಮಡ್ಕೆ ತರ್ತಾರಂತೆ, ಅದ್ರಲ್ಲಿ ನೀರು ಕುಡಿಬೇಕಂತೆ. ಏನ್ ಮಾಡ್ಲಿ? ಅವರೇ ಹೇಳಿದಾರಲ್ಲ ಹೊಸ ಮಡಿಕೆ ತರ್ತಾರೆ ಅಂತ. ಅದಿನ್ನೂ ಒಳ್ಳೇದೇ ಅಲ್ವಾ? ಅದಕ್ಕೋಸ್ಕರ ಓದೋದನ್ನ ಯಾಕೆ ಬಿಡ್ಬೇಕು ಅಲ್ವಾ? ಮಡಿಕೆ ತರ್ಲಿ ಬಿಡು. ಇಷ್ಟಕ್ಕೆಲ್ಲ ನೀನು ಕೋಪ ಮಾಡ್ಕೊಳ್ಳೋದು, ಅಳೋದು ಇವೆಲ್ಲ ಯಾಕೆ? ಇದನ್ನೆಲ್ಲ ಪಕ್ಕಕ್ಕಿಟ್ಟು ಮನ್ಸಿಟ್ಟೋದು. ಅಪ್ಪ ಮನೆಗೆ ಹೋಗೋಣ? ನೀನ್ ಮನೆಗೆ ಹೋಗು, ಅಮ್ಮ ನಿನ್ ಚಿಂತಲೇ ಇರ್ತಾಳೆ. ನಾನ್ ಸಿಹಿ ತಗೋಬರ್ತೀನಿ. ಏನಕ್ಕೆ? ಇವತ್ತು ನಿನಗೆ ತರಗತಿ ಒಳಗೆ ಪ್ರವೇಶ ಸಿಕ್ಕಿದೆ ಅಲ್ಲ, ಅದಕ್ಕೆ. ಇವತ್ತು ಖುಷಿ ಪಡೋ ದಿನ, ಎಲ್ರೂ ಸೇರಿ ಸಿಹಿ ತಿನ್ನೋಣ. ಅಪ್ಪ ನಾನು ಹೋಗ್ತೀನಿ. ಅಪ್ಪ ನನ್ನ ಜಾತಿ ಅದು? ಹೇಳಿ ಅಪ್ಪ, ನನ್ನ ಜಾತಿ ಯಾವುದು? ಭೀಮಾಬಾಯಿ, ನನ್ ಮಾತು ಕೇಳು. ಈಗ ಸುಮ್ಮನೆ ನಿಂತ್ಕೋ ನೀನು. ನಾನು ಏನ್ ಹೇಳ್ತೀನೋ ಸರಿಯಾಗಿ ಕೇಳಿಸ್ಕೊ. ಗಮನ ಇಟ್ಟು ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು. ಭೀಮಾಬಾಯಿ, ನೀವ್ ಯಾಕೆ ಹೆದರ್ಕೋತಿದ್ದೀರಾ? ನಮ್ ಮಗ ತುಂಬಾ ಚುರುಕಿದಾನೆ, ನೋಡ್ತಾ ಇರಿ, ಇದನ್ನೂ ಅರ್ಥ ಮಾಡ್ಕೋತಾನೆ. ಭೀಮಾ, ಈ ವೃತ್ತ ನಮ್ಮ ಇಡೀ ಸಮಾಜ ಅನ್ಕೋ. ಇಲ್ಲಿ ನಾವೆಲ್ಲರೂ ಇರ್ತೀವಿ. ನಮ್ಮ ಅಕ್ಕಪಕ್ಕದವರು, ಊರ್ನವ್ರೆಲ್ಲರೂ ಎಲ್ಲರೂ ಈ ವೃತ್ತದಲ್ಲೇ ಬದುಕ್ತಾರೆ. ಈಗ ಈ ವೃತ್ತದ ಮಧ್ಯೆ ಒಂದ್ ಗೆರೆ ಇದೆ. ಈ ಗೆರೆ ಈ ವೃತ್ತನ 2 ಭಾಗ ಮಾಡಿದೆ. ಈ ಭಾಗ ನೀನ್ ನಿಂತಿದೆಯಲ್ಲ, ಈ ಭಾಗದಲ್ಲಿ ನೀನು, ನಾನು, ಅಪ್ಪ ನಾವೆಲ್ಲ ಇರ್ತೀವಿ. ನಮ್ ಕುಟುಂಬ ಇರುತ್ತೆ. ಭೀಮಾ, ಇಲ್ಲಿ ಅನ್ಯಾಯ ಬಿಟ್ರೆ ಬೇರೆ ಏನಿಲ್ಲ. ಈ ಭಾಗದ ಜನರನ್ನ ಇಲ್ಲಿರೋ ಮೇಲ್ವರ್ಗದವರು ದೂರ ಇಡ್ತಾರೆ. ನಮ್ಮನ್ನ ಅವರು ಮನುಷ್ಯರು ಅಂತಾನೂ ನೋಡಲ್ಲ.
ಅವ್ರು ನಮ್ ಕೈಲಿ ನೀರ್ ಕುಡಿಯಲ್ಲ, ನಮ್ ಜೊತೆ ಕೂತ್ಕೊಳ್ಳೋದು ಇಲ್ಲ. ಅವ್ರು ನಮ್ ನೆರಳು ಕಂಡ್ರು ಓಡ್ ಹೋಗ್ತಾರೆ. ಸರಿಯಾಗಿ ನೋಡ್ಕೊ, ಅರ್ಥ ಮಾಡ್ಕೊ. ಅಪ್ಪ, ನಾವು ಇಲ್ಲಿರೋದಕ್ಕ ನಮ್ಮನ್ನ ತರಗತಿಯಿಂದ ಹೊರಗೆ ನಿಲ್ಸೋದು, ನಾವಿಲ್ಲಿರೋದಕ್ಕ ನಮ್ಮನ್ನ ತರಗತಿಯಲ್ಲಿ ಎಲ್ಲರಿಂದ ಬೇರೆ ಕೂರ್ಸೋದು, ನಾವಿಲ್ಲಿರೋದಕ್ಕ ಸ್ಕೂಲ್ ಪಿಯು ಅಂತ ನಮಗ್ ನೀರ್ ಕೊಡಲ್ಲ ಅನ್ನೋದು. ನಾನು ಸ್ಕೂಲ್ಗೆ ಹೋಗೋದಿಲ್ಲ. ನೋಡು ಭೀಮಾ, ಅದು ಹಾಗಲ್ಲ. ನೀನ್ ಅಮ್ಮನ ಮಾತನ್ನ ಕೇಳಿಸ್ಕೊಂಡೆ ಅಲ್ವಾ? ಈಗ ನಿನ್ನ ಅಪ್ಪನ ಮಾತನ್ನು ಕೇಳು. ನೀನು ಸ್ಕೂಲ್ಗೆ ಹೋಗ್ತೀಯ. ಜನ ನಿನ್ನ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಿನ್ನಿಂದ ಅವರು ದೂರನೇ ಹೋಗ್ಲಿ. ನೀನ್ ಅದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ನೀನು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು. ಪ್ರತಿ ವ್ಯಕ್ತಿನೂ ನಿನ್ ಜೊತೆ ಕೂರಕ್ಕೆ ಆಸೆ ಪಡ್ಬೇಕು. ಪ್ರತಿ ವ್ಯಕ್ತಿ ನಿನ್ನ ಮುಟ್ಟೋದಕ್ಕೆ ಹೆಮ್ಮೆ ಪಡ್ಬೇಕು. ಭೀಮಾ, ಯಾವಾಗ್ಲೂ ಒಂದ್ ನೆನಪಲ್ಲಿಟ್ಕೋ, ಬಹುತೇಕ ಜನರು ಒಂದು ಮಿತಿಯೊಳಗೆ ಜೀವನ ನಡೆಸ್ತಾ ಇರ್ತಾರೆ. ಆದ್ರೆ ಜಗತ್ತು ಯಾರನ್ನ ಗೌರವಿಸುತ್ತೆ ಗೊತ್ತಾ? ತಮ್ಮ ಮಿತಿಗಳನ್ನೆಲ್ಲ ಮೀರಿ ಮುಂದೆ ಸಾಗೋಕ್ ಪ್ರಯತ್ನ ಮಾಡೋರ್ನ. ನೀನು ಈ ಮಿತಿನ ದಾಟು ಬದುಕಬಹುದು. ಅದಕ್ಕೆ ನೀನು ಚೆನ್ನಾಗಿ ಗಮನ ಇಟ್ಟು ಓದ್ಬೇಕು, ಜ್ಞಾನನ ಬೆಳೆಸ್ಕೋಬೇಕು. ಮನುಷ್ಯ ಎತ್ತರಕ್ಕೆ ಬೆಳೀತಾ ಹೋದ ಹಾಗೆ ಮಿಕ್ಕ ವಿಷಯಗಳು ಚಿಕ್ಕದಾಗ್ತಾ ಹೋಗುತ್ತೆ. ಅಮ್ಮ, ನಾವು ನಮ್ ಜಾತಿ ಬದಲಾಯಿಸಕ್ಕಾಗಲ್ಲ, ಆದ್ರೆ ನಮ್ ಸ್ಥಾನನ್ ಬದಲಾಯಿಸಬಹುದಲ್ವಾ? ನಾನ್ ಮುಂದೆ ಎಲ್ರಿಗೂ ಗೌರವ ತಂದ್ಕೊಡೋ ಅಂತ ದೊಡ್ಡ ಕೆಲಸ ಮಾಡ್ಬೇಕು ಅನ್ಕೊಂಡಿದೀನಿ. ನನ್ನ ಆಶೀರ್ವಾದ ಇದೆ. ನಿನ್ನ ಇಚ್ಛೆ ಖಂಡಿತ ಈಡೇರುತ್ತೆ. ನಿಮ್ಗೇನ್ ತಲೆಗೆಲೆ ಕೆಟ್ಟಿದೇನ್ರಿ? ನನ್ ಮಕ್ಳ ಜೊತೆ ಇವ್ರೇ ಹೇಗೆ ಓದಕ್ ಸಾಧ್ಯ? ನನ್ನ ಮಕ್ಕಳು ಒಳ್ಳೆ ಮನೆತನದಿಂದ ಬಂದಿರೋರು. ಧರ್ಮ ಕರ್ಮ ಎಲ್ಲ ಚೆನ್ನಾಗ್ ಗೊತ್ತಿದೆ ಅವರಿಗೆ. ದೊಡ್ಡ ತಪ್ಪು ಮಾಡ್ತಿದ್ದೀರಾ ನೀವೆಲ್ಲ. ಹೌದು ಸೇಠ್ಜಿ, ನೀವು ಸರಿಯಾಗಿ ಹೇಳಿದ್ರಿ. ಹಾ, ಇವ್ರು ಈ ಶಾಲೆಯಲ್ಲಿ ಇರ್ತಾರೆ ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಈ ಶಾಲೆ ಕಳಿಸೋದೇ ಇಲ್ಲ. ಶಾಂತರಾಗಿ ಸೇಠ್ಜಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವರು ನಿಮ್ ಮಕ್ಕಳ ಜೊತೆ ಕೂತು ಓದ್ತಿಲ್ಲ. ಈ ಮಕ್ಕಳು ಮೂಲೆಯಲ್ಲಿ ಕೂತ್ಕೊಂಡು ಓದ್ಕೋತಾರಷ್ಟೇ. ನಿಮ್ ಮಕ್ಕಳಿಂದ ಬೇರೆನೆ ಕೂತ್ಕೋತಾರೆ, ಹತ್ರಕ್ಕೂ ಬರಲ್ಲ. ಅವ್ರಿಲ್ಲಿ ಓದೋದಕ್ಕೆ ನಾವು ಬಿಡೋದಿಲ್ಲ. ಮತ್ಯಾವತ್ತೂ ವಾಪಸ್ ಬರಲ್ಲ. ಆದ್ರೆ ಒಂದ್ ಷರತ್ತು. ಏನ್ ಷರತ್ತು? ನೀವು ನನ್ನ ತರಗತಿಯಿಂದ ಯಾವ ಪುಸ್ತಕನಾದ್ರೂ ತಗೊಳ್ಳಿ, ಅದ್ರಲ್ಲಿ ನಂಗೆ 5 ಪ್ರಶ್ನೆ ಕೇಳಿ. ಅದ್ರಲ್ಲೇನಾದ್ರೂ ನಾನು ಒಂದ್ ತಪ್ಪುತ್ರ ಕೊಟ್ರೆ ನಾವೀಗಿಂದೀಗ್ಲೇ ಈ ಸ್ಕೂಲ್ ಬಿಟ್ಟು ಹೊರಟೋಗ್ತೀವಿ. ನಾನೇನಾದ್ರೂ 5 ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಟ್ರೆ ನಮ್ಮನ್ನ ಈ ಸ್ಕೂಲಿಂದ ಓಡಿಸೋದಿಕ್ ನೀವ್ ಯಾವತ್ತೂ ಈ ಕಡೆಗೆ ಬರಲೇಬಾರ್ದು. ಧ್ರುವ, ಪುಸ್ತಕ ತಗೊಂಡ್ ಬಾ.
ಸರಿ ಹೇಳು, ಸಂಸ್ಕೃತ ವರ್ಣಮಾಲೆಯಲ್ಲಿ ಎಷ್ಟು ಸ್ವರ, ಎಷ್ಟು ವ್ಯಂಜನಗಳಿವೆ? ಉತ್ತರ ಕೊಡು, ಇಲ್ಲ ಮನೆಗೆ ನಡಿ. ಸಂಸ್ಕೃತ ವರ್ಣಮಾಲೆಯಲ್ಲಿ 13 ಸ್ವರ, 33 ವ್ಯಂಜನ, 4 ಅವ್ಯಯಗಳಿವೆ. ಎಲ್ಲ ಸೇರಿಸಿದ್ರೆ 50 ವರ್ಣಗಳಿವೆ. ಇದರಲ್ಲಿ ಸ್ವರ ಲಯ ಸೂಚಕ, ವ್ಯಂಜನ ಶೃಂಗಾರ ಸೂಚಕ. ಅಪ್ಪ, ನೀನ್ ಸ್ಕೂಲ್ಗೆ ಹೋಗಿದ್ಯಲ್ವಾ? ಹೌದಪ್ಪ, ಆದ್ರೆ ಭೀಮ ಮತ್ತೆ ತೊಂದರೆ ಸಿಗಾಕೊಂಡಿದ್ದಾನೆ. ನೀವ್ ಬನ್ನಿ ಬೇಗ. ಏನಾಯ್ತು? ನೀವೇ ಬಂದು ನೋಡಿ ಅಪ್ಪ, ನಡೀರಿ. ತೆಗಿ ಇದನ್ನ. ಇವಾಗ ಹೇಳು ನೋಡೋಣ. ಸಜ್ಜಿ, 5 ಪ್ರಶ್ನೆಗಳ ಷರತ್ತಿದ್ದಿದ್ದು ಈಗಾಗಲೇ 15 ಕೇಳಿದ್ದೀರಾ. ಹೊರಡಿ ಇಲ್ಲಿಂದ. ಮಕ್ಕಳನ್ನ ಹೊರಗೆ ಕಳ್ಸೋದಕ್ಕೆ ಇನ್ಯಾವತ್ತೂ ಈ ಶಾಲೆ ಕಡೆ ನೀವು ಬರ್ಕೊಡುದು. ನೋಡಿ, ನಿಮ್ಮ ಮಗ ಬಹಳ ಬುದ್ಧಿವಂತ. ಅವನ ಯೋಚನೆನೇ ವಿಭಿನ್ನವಾಗಿದೆ. ಅವನು ಓದನ್ ಮಾತ್ರ ಯಾವತ್ತೂ ನಿಲ್ಲಿಸಬೇಡಿ. ಅದು ಎಷ್ಟೇ ಕಷ್ಟ ಆದರೂ ಸರಿ. ಖಂಡಿತ ಗುರುಗಳೇ, ನನ್ನ ಕನ್ಸು ಕೂಡ ಅದೇ ಆಗಿದೆ. ಭೀಮಾ ಎಲ್ಲಿವರೆಗೂ ಓದ್ತಾನೋ ಅಲ್ಲಿವರೆಗೂ ಓದಿಸ್ತೀನಿ. ಧನ್ಯವಾದ. 23 115 23. ಇಲ್ಲೇನ್ ಮಾಡ್ತಿದ್ಯಾ? ಏನ್ ಕದಿಲಿಕ್ ಬಂದಿದ್ಯೇನು? ಕಳ್ಳ ಅಲ್ಲ, ವಿದ್ಯಾರ್ಥಿ ನಾನು. ನಮ್ಮ ಮನೇಲಿ ಎಣ್ಣೆ ಖಾಲಿ ಆಗೋಗಿದೆ, ಅದಕ್ಕೆ ಇಲ್ಲಿ ಓದಕ್ ಬಂದೆ. ಹೀಗೆಲ್ಲ ಓದಿದ್ ಮಾತ್ರಕ್ಕೆ ನೀನೇನ್ ಬ್ಯಾರಿಸ್ಟರ್ ಆಗಲ್ಲ. ಹೋಗಿಲಿಂದ. ಬೆಳಿಗ್ಗೆ ಬೇಕಾದ್ರೆ ಬಂದು ಓದ್ಕೋ. ಮನೇಲಿ ಓದ್ಕೊಂಡ್ ಬಾ ಅಂದಿದ್ದಾರೆ. ಇಲ್ಲ ಅಂದ್ರೆ ಗುರುಗಳು ಬೆಳಗ್ಗೆ ತರಗತಿಯಿಂದ ಹೊರಗೆ ಕಳಿಸ್ತಾರೆ. ಹಾಗೆ ಮಾಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹೇಗಿದ್ರು ನಿಮ್ಮ ಮನೆ ಮುಂದೆ ದೀಪ ಇಡೀ ರಾತ್ರಿ ಉರಿತಾನೆ ಇರುತ್ತಲ್ವಾ? ಸ್ವಲ್ಪ ಹೊತ್ತು ಇಲ್ಲಿ ಓದ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ನಾನಿಲ್ಲಿ ದೀಪ ಹಚ್ಚಿರೋದು ಕತ್ಲೆ ಹೋಗ್ಲಿ ಅಂತ, ನೀನು ಓದ್ಲಿ ಅಂತಲ್ಲ. ಹೋಗಿಲ್ಲಿಂದ. ಚಂದ ಮಾಮ, ರಾತ್ರಿ ಹೊತ್ತು ನಮಗ್ ನೀನ್ ಯಾಕೆ ಬೆಳಕು ಕೊಡ್ಬಾರ್ದು? ನೀನ್ ರಾತ್ರಿ ಹೊತ್ತು ಬೆಳಕು ಕೊಟ್ರೆ ನಾನು ಚೆನ್ನಾಗಿ ಓದ್ಕೋಬಹುದು. ಚಂದ ಮಾಮ ಸರಿ ಇಲ್ಲ ಬಿಡು. ನಾನಿದ್ದೀನಲ್ಲ ನಿಂಗೆ. ನಡಿ, ಏನಾದ್ರೂ ವ್ಯವಸ್ಥೆ ಮಾಡೋಣ. ಏನ್ ಮಾಡ್ತೀರಾ? ನೋಡೋಣ, ನಡಿ. ಈ ಕೋಟ್ನ ಇಟ್ಕೋ, ತುಂಬಾ ದುಬಾರಿ ಇದು.
ನಮ್ ಜಾತಿಯವರು ಇದನ್ನ ಹಾಕೋತಾರೆ. ಇದನ್ನ ಹಾಕೊಂಡ್ ನೀನ್ ಊಟಕ್ಕೆ ಹೋದ್ರೆ ಅಲ್ಲಿರೋರ್ಗೆ ಯಾರಿಗೂ ಗೊತ್ತಾಗಲ್ಲ ನಿನ್ ಯಾವ ಜಾತಿಯವನಂತ. ಇಲ್ಲಾಂದ್ರೆ ಎಲ್ರೂ ನಿನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ. ನಮ್ಗದ್ ಬೇಡ. ನಮಗ್ ಬೇಡ ಈ ಕೋಟು. ಅವ್ರು ನಮ್ಮನ್ನ ಓಡಿಸ್ಲಿ ಅಥವಾ ಬಿಡ್ಲಿ. ಹೌದು, ನಮ್ಮ ಹತ್ರ ಯಾವ ಬಟ್ಟೆ ಇದೆಯೋ ಅದನ್ನೇ ಹಾಕೊಂಡು ಹೋಗ್ತೀವಿ. ಮತ್ತೆ ಧನ್ಯವಾದ ಇದನ್ನ ಕೊಡ್ತೀನಿ ಅಂತ ನಂಗೆ ಹೇಳಿದ್ದಕ್ಕೆ. ಇದನ್ ತಗೋ ಭೀಮರಾವ್. ಇದನ್ ತಗೊಂಡ್ರೆ ನನಗ್ ಸಮಾಧಾನ ಆಗುತ್ತೆ. ನಾನು ಇಲ್ಲಿವರೆಗೂ ಮಾಡಿರೋ ತಪ್ಪನ್ನ ನೀನ್ ಕ್ಷಮಿಸಿದ್ಯಾ ಅಂತ ಆಗತ್ತೆ. ಕ್ಷಮಿಸಿದಾನೆ ಬಿಡು. ಭೀಮ ಯಾರ ಮೇಲೂ ಹಾಗೆಲ್ಲ ದ್ವೇಷ ಇಟ್ಕೊಳ್ಳಲ್ಲ. ಆದ್ರೆ ಕೋಟ್ ಮಾತ್ರ ಬೇಡ. ಯಾರಿಗ್ ಗೊತ್ತು ನಾಳೆ ಇದನ್ ಭೀಮ ಕದ್ದಿದ್ದಾನೆ ಅಂದ್ರೆ? ಹಾಗೆ ಹೇಳೋ ತರ ನಾನು ಇದ್ದಿದ್ರೆ ಕ್ಲಾಸಲ್ಲೇ ಇವನ್ ಬ್ಯಾಗಲ್ಲಿ ಒಂದು ಪುಸ್ತಕ ಇಟ್ಬಿಟ್ಟು ಕದ್ದಿದ್ದಾನಂತಿದ್ದೆ. ಇದು ನನಗೆ ತುಂಬಾ ಸುಲಭ ಅಲ್ವಾ? ಇದನ್ನ ಇಟ್ಕೋ ಭೀಮರಾವ್, ನನ್ ಮನ್ಸಿಂದ ಹೇಳ್ತಿದ್ದೀನಿ. ತಗೊಳ್ಳಿಲ್ಲ, ಅದನ್ನ ನೀನೇ ಹಾಕೋ ಹಾಗಿದ್ರೆ ಹಾಕು. ಅಮ್ಮ ಅಷ್ಟ್ ಪ್ರೀತಿಯಿಂದ ಕೊಡ್ತಿದ್ದಾನೆ. ನೀನೇ ಹೇಳ್ತಿದ್ದಲ್ಲ, ಯಾರಾದ್ರೂ ಪ್ರೀತಿಯಿಂದ ಕೊಟ್ರೆ ಅದನ್ನ ಬೇಡ ಅನ್ಬಾರ್ದು ಅಂತ. ಹಾಕು. ನೀನ್ ಹಾಕ್ಬೇಕಾರೆ ನನ್ನ ಯಾರೋ ಹುಡುಗ? ಅಯ್ಯೋ, ಇವನ್ ರಾಮ್ಜಿ ಸಕ್ಪಾಲ್ ಮಗ. ಬೇಡ ತಗೋ, ನೀನು ಉಪಯೋಗಿಸಿರೋ ಕಂಬಳಿ ಬೇಡ ನನ್ಗೆ. ತಗೊಳ್ಳಿ, ನಿಮಗೆ ಚಳಿ ಆಗ್ತಿದೆ ತಾನೆ? ಸಾಯ್ತೀನಿ, ಆದ್ರೆ ನೀನ್ ಮುಟ್ಟಿರೋ ಕಂಬಳಿ ಮಾತ್ರ ಬೇಡ ನನ್ಗೆ. ಸತ್ರೆ ಕೊನೆ ಪಕ್ಷ ಮುಕ್ತಿ ಆದ್ರೂ ಸಿಗುತ್ತೆ. ಇವರೆಲ್ಲ ಸೇರಿ ನನ್ನ ಜೀವನನ ಹಾಳು ಮಾಡಿದ್ದಾರೆ. ಈಗ ಈ ಕಂಬಳಿ ಕೊಟ್ಟು ನನ್ನ ನರಕ ಕಳಿಸ್ತೀಯಾ? ನೋಡಿದ್ಯಲ್ಲ ಈ ಸಮಾಜ ಎಷ್ಟು ಚೆನ್ನಾಗಿದೆ ಅಂತ. ಈ ಸಮಾಜದ ನಿಯಮಗಳನ್ನ ಪಾಲಿಸ್ಲೇಬೇಕು. ನೀನು ಹೋಗಿಲ್ಲಿಂದ. ಮತ್ಯಾವತ್ತು ನನಗೆ ಸಹಾಯ ಮಾಡಕ್ ಬರ್ಬೇಡ. ನೀನು ಹೋಗಿಲ್ಲಿಂದ. ನಾನಿದನ್ನ ಇಲ್ಲೇ ಇಟ್ಟಿರ್ತೀನಿ. ನೀವು ಜನಕ್ಕೆ ಹೆದರಿ ಇದನ್ನ ಬೇಡ ಅಂತಿದ್ದೀರಾ ಅಲ್ವಾ? ಇದನ್ನ ನೀವು ಹೊತ್ಕೊಳ್ಳಿ. ಇಲ್ಲಿ ನಿಮ್ಮನ್ನ ಯಾರು ನೋಡ್ತಿಲ್ಲ. ಬೆಳಗ್ಗೆ ಬೇಕಾದ್ರೆ ಇದನ್ನ ಮುಚ್ಚಿಟ್ಬಿಡಿ. ಆದ್ರೆ ನಾನು ಮುಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ನೀವು ಬೇಡ ಅಂತಿದ್ರೆ ಇದನ್ನ ನಾನು ಬೆಳಗ್ಗೆ ವಾಪಸ್ ತಗೊಂಡೋಗ್ತೀನಿ. ನೀನು ಯಾರ ಹತ್ರನೂ ಹೇಳಲ್ಲ ಅಲ್ವಾ? ಇಲ್ಲ, ನಾನು ಯಾರಿಗೂ ಹೇಳೋದಿಲ್ಲ. ಮತ್ತೆ ಯಾರಾದ್ರೂ ಈ ಕಂಬಳಿ ಯಾರ್ದು ಅಂತ ಕೇಳಿದ್ರೆ ಏನಂತ ಹೇಳಿ? ನೀವೇನು ಹೇಳಲೇಬೇಡಿ. ಕಂಬಳಿ ಯಾರು ಕೊಟ್ರು ಅಂತ ಜನ ಯೋಚನೆ ಮಾಡ್ತಾನೆ ಇರ್ಲಿ.
ಭೀಮಾ, ನನ್ನ ಆಶೀರ್ವಾದ ನಿನ್ ಮೇಲಿರುತ್ತೆ. ಮುಂದೆ ನೀನ್ ತುಂಬಾ ದೊಡ್ಡ ಮನುಷ್ಯ ಆಗ್ತೀಯ. ಎಷ್ಟು ದೊಡ್ಡ ಮನುಷ್ಯ ಆಗ್ತೀಯ ಅಂದ್ರೆ ಜನ ನಿನ್ನನ್ನ ಪೂಜಿಸ್ತಾರೆ. ಯಾರಾದ್ರೂ ನಂತರ ಕಷ್ಟಪಡ್ತಾ ಇಂಥ ಚಳಿನಲ್ಲಿ ಒದ್ದಾಡ್ತಿದ್ರೆ ಅಂತವ್ರಿಗೆ ಒಂದೇ ಆಶಾ ಕಿರಣ, ಅದು ಭೀಮಾ. ಹೇಳಿ, ಏನ್ ವಿಷಯ? ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದೀವಿ ನಾವು. ನನ್ನ ಅರೆಸ್ಟ್ ಮಾಡಕ್ಕ? ಅರೆಸ್ಟಾ? ಯಾಕೆ? ಏನ್ ಮಾಡ್ದ ಇವನು? ಸಮಾಜದ ಕಟ್ಟುಪಾಡುಗಳನ್ನು ಮುರಿದಿದ್ದಾರೆ. ಸಮಾಜದಲ್ಲಿ ಜನ ದಂಗೆ ಹೇಳೋ ತರ ಮಾಡಿದ್ದಾರೆ ಈ ರಾಮ್ಜಿ. ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನು ಹೇಳ್ತಿದ್ದೀರಾ ನೀವು? ರಾಮ್ಜಿ, ನೀವೇ ತಾನೇ ಬಂದು ಹೇಳಿದ್ದು ಹಳ್ಳಿಗರೆಲ್ಲ ಸೇರ್ಕೊಂಡು ಆ ಹೆಂಗಸನ್ನ ಕೊಂದಿದ್ದಾರೆ ಅಂತ. ರಾಮ್ಜಿ, ಯಾರು ನಿಮ್ಗೆ ಹೇಳಿದ್ದು ಆ ಹೆಂಗಸಿನ ಧರ್ಮ, ಅವಳ ಜಾತಿ, ಅವಳ ಸಂಸ್ಕಾರಗಳಲ್ಲಿ ತಲೆ ಹಾಕುವಂತ? ಯಾರು ಹೇಳಿದ್ರು ನಿಮ್ಗೆ ಹೋಗಿ ಆ ಹೆಂಗಸಿನ ಅಂತ್ಯ ಸಂಸ್ಕಾರ ಮಾಡಿ ಅಂತ? ಕರ್ಕೊಂಡ್ ಬನ್ನಿ ಅವ್ರನ್ನ. ಐದು ಜನರ ಪ್ರಮಾಣ ಬೇಕು. ಆದ್ರೆ ಭೀಮರಾವ್ಗೆ ಒಬ್ರನ್ನೂ ಕೂಡ ಒಪ್ಸಕ್ಕಾಗ್ತಿಲ್ಲ. ಅಯ್ಯೋ, ಇವನ್ ಜಾತಿಯವರೇ ಇವನಿಗೆ ಯಾರು ಬೆಂಬಲ ಕೊಡ್ತಿಲ್ಲ. ಕೇಸ್ ನಡ್ಸಕ್ ಬಂದ್ಬಿಟ್ಟ. ಇವಾಗ ನಡ್ಸು ಕೇಸ್ನ. ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ನಾವೇನು ಬರ್ಕೊಡೋದಕ್ಕಾಗಲ್ಲ. ನಾವೇ ಇವ್ರಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಮತ್ತಿನ್ಯಾರು ಮಾಡ್ತಾರೆ? ಅಲ್ಲ, ನಮ್ಮವ್ರ ಜೊತೆ ನಾವೇ ಇರ್ಲಿಲ್ಲ ಅಂತಂದ್ರೆ ಮತ್ತೆ ಬೇರೆ ಇನ್ಯಾರಿರ್ತಾರೆ? ಪುರಂಜನ, ಭೀಮರಾವ್, ನಾನು ಓದು ಬರಹ ಗೊತ್ತಿಲ್ದಿರೋನು. ಆದ್ರೆ ಪ್ರಮಾಣ ಪತ್ರದಲ್ಲಿ ಅದೇನ್ ಬರಿಬೇಕೋ ಅದನ್ನ ಬರ್ಕೊಡಿ, ನಾನು ಅದಕ್ಕೆ ಹೆಬ್ಬೆಟ್ಟುತ್ತೀನಿ. ಏಯ್, ನಿನಗೆ ಅವ್ರ ತಾಕತ್ ಏನು ಅಂತ ಗೊತ್ತಿದೆ ತಾನೆ? ಅವ್ರ ವಿರುದ್ಧ ಪತ್ರ ಬರ್ಕೊಡು ಅಂತ ಕೇಳ್ತಿರೋದು ಇವರು. ಅವರೆಲ್ಲ ಒಟ್ಟಿಗೆ ಇರೋದಕ್ಕೇನೆ ಅವ್ರ ತಾಕತ್ತು ಜಾಸ್ತಿ ಇರೋದು. ಒಗ್ಗಟ್ಟಾಗಿದ್ದಾರೆ. ಮತ್ತೆ ನಮ್ಮಲ್ಲಿ ಯಾಕೆ ಬಲ ಇಲ್ಲ ಅಂತಂದ್ರೆ ನಾವು ಒಗ್ಗಟ್ಟಾಗಿಲ್ಲ, ಸಂಘಟಿತರಾಗಿಲ್ಲ. ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ. ನಮ್ಮಲ್ಲಿ ರಾಮ್ಜಿ ನಮ್ಮವರಲ್ಲ ಅಂತ ನಾವ್ ಯಾರು ಸುಮ್ಮನೆ ಕೂರಬಾರ್ದು. ನಾವು ಅವ್ರಿಗೆ ಸಹಾಯ ಮಾಡಲೇಬೇಕು. ನೆನ್ಪಿಟ್ಕೊಳ್ಳಿ, ಈಗ ಸತ್ಯದ ಪರ ನಿಂತ್ಕೊಳ್ಳಿಲ್ಲ ಅಂದ್ರೆ ನಾವೆಲ್ಲರೂ ಸಾಯೋವರೆಗೂ ಇದೇ ರೀತಿ ಭಯ ಪಟ್ಕೊಂಡು ಅಸಹಾಯಕರಾಗೆ ಬದುಕಬೇಕಾಗತ್ತೆ. ಇದ್ರ ಮೇಲೆ ನಿಮ್ಮಿಷ್ಟ. ಸರಿಯಾಗೇ ಹೇಳ್ತಿದ್ಯಾ ಪೂಲ್ಚಂದ್. ಅದೇನಾಗತ್ತೋ ಆಗ್ಲಿ, ನಾನು ಹೆಬ್ಬೆಟ್ಟು ಹಾಕೋದಕ್ಕೆ ತಯಾರಿದ್ದೀನಿ. ಹೆಬ್ಬೆಟ್ಟು ಎಲ್ಲಿ ಒತ್ತಬೇಕು ಹೇಳಿ, ನಾವೆಲ್ಲರೂ ಹೆಬ್ಬೆಟ್ಟು ಒತ್ತುತ್ತೀವಿ. ನಾನು ಹೆಬ್ಬೆಟ್ಟು ಒತ್ತುತ್ತೀನಿ. ಭೀಮಾ, ತಗೋ, ಆಯ್ತು. ಒಳ್ಳೇದಾಗ್ಲಿ. ನೀವೆಲ್ರೂ ನಮಗ್ ಮಾಡಿರೋ ಸಹಾಯನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ಧನ್ಯವಾದ. ಬನ್ನಿ ಪುರಂಜನ್ ಮಾಮ. ಬ್ಯಾರಿಸ್ಟರ್ ಸರ್, ಹೋಗಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ಮಾತು ಹೇಳ್ತೀನಿ. ಹೇಳು. ನಮ್ಮ ಅಪ್ಪ ಒಬ್ರು ರಿಟೈರ್ಡ್ ಸುಬೇದಾರ್. ಒಂದ್ಸತಿ ಕೆಲ್ಸಕ್ಕೆ ಹೋಗಕ್ಕೂ ಮುಂಚೆ
ಕನ್ನಡಿ ಮುಂದೆ ನಿಂತು ನೋಡ್ಕೋತಿದ್ರು. ಆಗ ನಾನು ಅವ್ರ ಹತ್ರ ಕೇಳಿದೆ, ಏನ್ ನೋಡ್ಕೋತಿದ್ದೀರಾ ಅಪ್ಪ? ನಾನು ಏನ್ ನೋಡ್ತಾ ಇದ್ದೆ ಅಂದ್ರೆ ನನ್ನ ಮುಖ ನಾನೇ ನೋಡ್ಕೊಳಕ್ಕಾಗತ್ತಾ ಅಥವಾ ಆಗಲ್ವಾ ಅಂತ. ಅಂದ್ರೆ 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 ಭೀಮಾ, ಮನೆಯಿಂದ ಕೆಲ್ಸಕ್ಕೆ ಹೋಗ್ತೀಯ ಅಂತ ಇಟ್ಕೋ. ಆ ಸಮಯದಲ್ಲಿ ಕನ್ನಡಿಯಲ್ಲಿ ಒಂದ್ಸಲ ನಿನ್ ಮುಖನ ನೀನೇ ನೋಡ್ಕೋ. ದಿನದಲ್ಲಿ ನೀನ್ ಏನೆಲ್ಲ ಕೆಲಸ ಮಾಡಿರ್ತೀಯೋ ಅದನ್ನ ನೆನ್ಸ್ಕೋ. ಆಗ ನೋಡು ನಿನ್ ಕಣ್ಣಿಂದ ನಿನ್ ಮುಖನ ನೀನೇ ನೋಡಕ್ ಆಗ್ತಿದೆಯೋ ಅಥವಾ ಆಗ್ತಿಲ್ವೋ ಅಂತ. ಇದ್ರಿಂದ ಏನಾಗುತ್ತಪ್ಪ? ನಿನಗೆ ನೋಡಕ್ ಆಗ್ತಿದೆ ಅಂದ್ರೆ ಅರ್ಥ ಮಾಡ್ಕೋ ನೀನ್ ಮಾಡ್ತಿರೋ ಕೆಲಸ ಸರಿ ಇದೆ ಅಂತ. ನಿನಗೆ ನೋಡಕ್ ಆಗ್ತಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೋ ಏನೋ ತಪ್ಪು ಮಾಡ್ತಿದೀಯ ಅಂತ. ನೋಡು ಭೀಮಾ, ಒಬ್ಬ ವ್ಯಕ್ತಿ ಅವನ ಜೀವನದ ಕೊನೆವರೆಗೂ ಯಾರು ತನ್ನ ಮುಖನ ಧೈರ್ಯದಿಂದ ನೋಡ್ಕೊಳಕ್ ಇಷ್ಟಪಡ್ತಾನೋ ಕೊನೆಯಲ್ಲಿ ಅವನ ಜೀವನನೇ ಸಾರ್ಥಕ ಆಗೋದು. ಅಪ್ಪ, ನನ್ನನ್ನು ಕನ್ನಡಿ ಹತ್ರ ಕರ್ಕೊಂಡೋಗಿ. ನಡಿ. ಅಪ್ಪ, ನಾನು ನನ್ನ ಮುಖ ನೋಡ್ಕೋತಿದ್ದೀನಿ. ಹಾಗಾದ್ರೆ ನಾನು ಯಾವ ಪಾಪನೂ ಮಾಡಿಲ್ಲ. ಬಾರಿಸ್ಟರ್ ಸಾಹೇಬ್ರೆ, ನಾವು ಗೆಲ್ತೀವೋ ಸೋಲ್ತೀವೋ, ಆದ್ರೆ ನಾನು ಪ್ರತಿದಿನ ಈ ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನ ಮುಖನ ನಾನೇ ನೋಡ್ಕೋತೀನಿ. ನೀವು ಒಂದ್ಸಲ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳಿ. ನ್ಯಾಯಾಲಯವು ರಾಮ್ಜಿ ಸಕ್ಪಾಲ್ ಅವರನ್ನು ಅಪರಾಧಿ ಎಂದು ಘೋಷಿಸುತ್ತದೆ. ಸಾರಿ ಮೈ ಲಾರ್ಡ್, ನ್ಯಾಯಾಲಯಕ್ಕೆ ತಡವಾಗಿ ಬಂದಿರೋದಕ್ಕೆ ಕ್ಷಮೆ ಕೋರುತ್ತೇನೆ. ನಾನು ರಾಮ್ಜಿ ಸಕ್ಪಾಲ್ ಪರ ವಕೀಲ. ಇಲ್ಲಿಯವರೆಗೂ ವಾದ ವಿವಾದಗಳನ್ನು ಆಲಿಸಿದ ನಂತರ ನ್ಯಾಯಾಲಯವು ಈ ಕೆಳಕಂಡ ತೀರ್ಪನ್ನು ಪ್ರಕಟಿಸುತ್ತಿದೆ. ರಾಮ್ಜಿ ಸಕ್ಪಾಲ್ ಮಾಡಿರುವ ಕಾರ್ಯವು ಸರಿಯಾಗಿಯೇ ಇದೆ. ಸಮಾಜಕ್ಕೆ ತನ್ನದೇ ಆದ ರೀತಿ ನೀತಿಗಳಿರುತ್ತವೆ, ಧರ್ಮಕ್ಕೂ ತನ್ನದೇ ನಿಯಮಗಳಿರುತ್ತವೆ. ಆದರೆ ರಾಮ್ಜಿ ಸಕ್ಪಾಲ್ ಮಾನವೀಯ ದೃಷ್ಟಿಯಿಂದ ಈ ಕಾರ್ಯವನ್ನು ಎಸಗಿರುತ್ತಾರೆ. ಮಾನವೀಯತೆಯೇ ಧರ್ಮ ಮತ್ತು ಸಮಾಜದ ಮೂಲ ಆಧಾರವಾಗಿರುತ್ತದೆ. ಆದ್ದರಿಂದ ಈ ನ್ಯಾಯಾಲಯವು ರಾಮ್ಜಿ ಸಕ್ಪಾಲ್ ಅವರನ್ನು ನಿರಪರಾಧಿ ಎಂದು ಘೋಷಿಸುತ್ತಿದೆ. ಇವತ್ ನಿಜವಾಗ್ಲೂ ಗೆದ್ದಿರೋದು ನೀನು. ನಮ್ಗೆಲ್ಲ ನೀನೇ ನಾಯಕ, ಮತ್ ನಾವೆಲ್ಲರೂ ನಿನ್ನ ಅನುಯಾಯಿಗಳು. ನಾನ್ ಕೇಳಿರೋ ಹಾಗೆ ಗಂಡ ಎಷ್ಟು ಪ್ರೀತಿಸ್ತಾನೋ ಮದರಂಗಿ ಬಣ್ಣ ಅಷ್ಟೇ ಬರುತ್ತೆ ಅಂತ. ಈ ಮದರಂಗಿ ಒಣಗುತ್ತಲ್ವಾ, ಅವಾಗ ನೋಡೋಣ.
ಭೀಮಾ ಏನಾಯ್ತು ಭೀಮಾ? ಕುತ್ಕೋ. ಏನಾಯ್ತು ಭೀಮಾ? ಜ್ಞಾನ ತಪ್ಪಿ ಹಾಕ್ಬಿದ್ದೆ. ಅದು ನಾನು ಭೀಮಾ, ನೀನ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳುವಂತೆ ಮನೆಗೆ ಹೋಗೋಣ ನಡಿ. ಅದ್ರಪ್ಪ ಅಲ್ಲಿ ಮಾಧವಿ ಅಕ್ಕ. ನೋಡು ಭೀಮಾ, ಮಾಧವಿ ಬಗ್ಗೆ ಭಯ ಪಟ್ಕೊಳ್ಳೋದೇನ್ ಬೇಡ. ಇದು ಮಾಧವಿ ಮುಖದಿಂದ ಭಯ ಪಡುವಂಥದ್ದಲ್ಲ, ಇದೇ ಸಮಾಜದ ಮುಖವಾಡ ಆಗಿದೆ. ನೀನಿದನ್ನ ಬದಲಾಯಿಸ್ಬೇಕು ಅಂತಿದ್ಯಲ್ಲ, ಹಾಗಾದ್ರೆ ಓದು, ಚೆನ್ನಾಗೋದು. ಚೆನ್ನಾಗೋದಿ ಆದೇಶ ಕೊಡುವಂತ ಒಳ್ಳೆ ಸ್ಥಾನದಲ್ಲಿ ಕೂತ್ಕೋ. ಮತ್ತೆಲ್ರೂ ನೀನ್ ಮಾಡುವಂತ ಆದೇಶನ ಪಾಲಿಸೋ ಹಾಗಾಗ್ಬೇಕು. ಭಯ ಪಡಿಸೋ ಇಲ್ಲ ಅರ್ಥ ಮಾಡಿಸೋ ಆದ್ರೆ ಕೇಳೋ ಹಾಗೆ ಮಾಡು. ಆದ್ರೆ ಭೀಮಾ, ಈಗ ಮನೆಗೆ ಹೋಗೋಣ ಬಾ. ಇಲ್ಲ ಅಪ್ಪ, ನಾನು ಶಾಲೆಗೆ ಹೋಗ್ಬೇಕು, ನಾನು ಓದ್ಬೇಕು. ಎಷ್ಟು ಓದ್ಬೇಕಂದ್ರೆ ಜನ ನನ್ನ ಮಾತನ್ನು ಕೇಳೋ ಅಷ್ಟು ನಾನು ಓದ್ಬೇಕು. ನಿನ್ನೆ ರಾತ್ರಿ ನೀನ್ ಬಂದು ನಾನು ಹೇಗ್ ಬದುಕ್ಬೇಕು ಅಂತ ಯೋಚಿಸಕ್ ಹೇಳಿದ್ದಲ್ಲ. ಜನ ನೀನ್ ಹೇಗ್ ಬದುಕ್ಬೇಕು ಅಂತ ಹೇಳ್ತಾರೋ ಅದು ಬೇರೆನೇ ವಿಷಯ. ನೀನ್ ಹೇಗ್ ಬದುಕ್ಬೇಕು ಅಂತ ಅನ್ಕೊಂಡಿದ್ಯೋ ಅದೇ ಬೇರೆ ವಿಷಯ. ಸದ್ಯಕ್ ಮಾಡಕ್ ನಂಗೆ ಏನೂ ಕೆಲ್ಸ ಇಲ್ಲ. ಮನೆ ಕೆಲ್ಸ ಮಾಡಿಲ್ಲ ಅಂತ ಅಪ್ಪ ಅಮ್ಮನೂ ಬೈತಿಲ್ಲ, ಯಾಕಂದ್ರೆ ನಂಗೆ ಯಾರೂ ಕೆಲ್ಸನೂ ಕೊಡಲ್ಲ. ಅದಕ್ಕೆ ನಾನು ಓದ್ಬೇಕು ಅನ್ಕೊಂಡಿದ್ದೀನಿ. ಮೊದಲು ನಾನು ಓದಕ್ ಪ್ರಯತ್ನ ಪಟ್ಟೆ, ಆದ್ರೆ ಯಾರೂ ಸಹಾಯ ಮಾಡಲಿಲ್ಲ. ಆದ್ರೆ ಈಗ ನಾನು ಓದ್ತೀನಿ. ಈ ಪುಸ್ತಕ ತಗೋ, ನಾನು ಇದನ್ನ ಹೇಳ್ಬೇಕಂತಿದ್ದೆ. ಓದಿದ್ರೆ ಮನ್ಸು ಹಗುರ ಆಗುತ್ತೆ ಅಂತ. ಆದ್ರೆ ಈಗ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತೂ ಆಗ್ಲೇಬೇಕು ತಾನೇ. ಹೋಗಿ ಹೋಗಿ ಇಜ್ಜಲು ತಕೊಂಡ್ ಬನ್ನಿ. ಭೀಮಾ, ಮನೆಗೆ ನಡಿ. ಇಲ್ಲ ಅಪ್ಪ, ಮಾಧವಿ ಅಕ್ಕನ್ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು. ಭೀಮಾ, ಅವಳು ಹೆದರ್ಕೊಂಡಿದ್ದಾಳೆ, ಇಲ್ಲ ಎಲ್ಲೋ ಬಚ್ಚಿಟ್ಕೊಂಡಿರ್ಬೇಕು. ನೀನೊಂದು ಕೆಲಸ ಮಾಡು, ನೀನು ಪುರಂಜನ್ ಮಾವನ ಮನೆಗೆ ಹೋಗು, ನಾನು ಹುಡುಕ್ತೀನಿ. ಆದ್ರೆ ಅಪ್ಪ, ಮಾಧವಿ ಪರಿಸ್ಥಿತಿನ ಅರ್ಥ ಮಾಡ್ಕೋ ಭೀಮಾ, ವಿಷಯ ತುಂಬಾ ಗಂಭೀರವಾಗಿದೆ. ಆವೇಶದಲ್ಲಿ ಏನಾದ್ರೂ ಅವ್ರು ನಿನಗೇನಾದ್ರೂ ಮಾಡ್ಬಿಟ್ರೆ? ಅಪ್ಪ, ನೀವೇ ಹೇಳಿದ್ರಲ್ಲ ವಿರೋಧಕ್ಕೆಲ್ಲ ಹೆದರಿ ಹೋರಾಟ ನಿಲ್ಲಿಸಬಾರ್ದು ಅಂತ. ಇಂಥ ಪರಿಸ್ಥಿತಿಯಲ್ಲಿ ಮಾಧವಿ ಅಕ್ಕಂಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ಎಂತ ತಮ್ಮ ಆಗ್ತೀನಿ. ಹೋಗು. ಭೀಮಾ, ಮೊದಲನೇ ಸಾರಿ ಕಷ್ಟದ ಸನ್ನಿವೇಶದಲ್ಲಿ ನೀನೊಬ್ಬನ್ನೇ ಬಿಟ್ಟು ಹೋಗ್ತಿದ್ದೀನಿ. ಯಾಕೆ ಅಂದ್ರೆ ಇದೇ ಮೊದಲನೇ ಸಲ ನಿನ್ನ ಆತ್ಮವಿಶ್ವಾಸದ ಮೇಲೆ ಸಂಪೂರ್ಣ ನಂಬಿಕೆ ಬಂದಿದೆ. ಭೀಮಾ, ಭೀಮಾ, ನಿಮ್ಗೇನು ಆಗಿಲ್ಲ ತಾನೆ? ಯಾರು ನೋಡ್ಲಿಲ್ಲ ಅಲ್ವಾ? ನೋಡು ಭೀಮಾ, ನೀನು ಮೊದಲು ಗಂಗನ್ ಮನೆಗೆ ಹೊರಟ್ಬಿಡು. ಮತ್ತೆ ಮಾಧವಿ, ನೀನು ಯಾರಾದ್ರೂ ನೆಂಟರು ಮನೆಗೆ ಹೊರಟ್ಬಿಡು. ಇಲ್ಲಿ ಎಲ್ಲ ಪರಿಸ್ಥಿತಿ ಸರಿ ಹೋದ್ಮೇಲೆ ಆಮೇಲೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರಾಯ್ತು. ಇಲ್ಲ ಅಪ್ಪ, ಮಾಧವಿ ಅಕ್ಕ ಪೂನಾಗ್ ಹೋಗ್ತಿದ್ದಾಳೆ, ಸಾವಿತ್ರಿಬಾಯಿ ಫುಲೆ ಅವರ ವಿಧವಾಶ್ರಮಕ್ಕೆ. ನೀವೇ ಹೇಳ್ತಿದ್ರಲ್ಲ ಅಲ್ಲಿ ವಿಧವೆಯರಿಗೆ ಆಶ್ರಯ ಕೊಡ್ತಾರೆ ಅಂತ. ನಾನು ಅಕ್ಕನ್ನ ಅಲ್ಲಿಗೆ ಬಿಟ್ಟು ಬರ್ತೀನಿ. ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡು. ನೀವಿಬ್ರೆ ಪೂನಾಗೆ ಹೇಗೆ ಹೋಗ್ತೀರಾ? ಮತ್ ನೀವು ಬರ್ತೀರಲ್ಲ ನಮ್ ಜೊತೆ. ನೋಡು ಭೀಮಾ, ನಾನೀಗ ಬರಕ್ಕಾಗಲ್ಲ. ಅಲ್ಲಿ ಅಮ್ಮ, ಅಕ್ಕ, ಅತ್ತೆ ಎಲ್ಲರೂ ಇದ್ದಾರೆ. ಎಲ್ರೂ ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಬರಕ್ಕಾಗಲ್ಲ ಭೀಮಾ. ನಮ್ಮಿಬ್ರಿಗಾದ್ರೂ ಹೋಗಕ್ ಬಿಡಿ ಹಾಗಾದ್ರೆ. ಭೀಮಾ, ಹಠ ಮಾಡಬೇಡ. ನಾನ್ ಕರ್ಕೊಂಡು ಹೋಗ್ತೀನಿ. ಅಮ್ಮ, ನೀವು? ಅಪ್ಪ, ಇವರೇ ಅವರು. ನಿಮ್ಗೆಲ್ರಿಗೂ ಇವ್ರ ಬಗ್ಗೆ ಹೇಳ್ತಿರ್ತೀನಲ್ಲ. ನಮಸ್ತೆ.
ಆದ್ರೆ ನೀವು ಇವಳನ್ನೇನಾದ್ರೂ ಬಿಟ್ಟು ವಾಪಸ್ ಬಂದ್ರೆ ಅವರಂತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನಾನು ವಾಪಸ್ ಬಂದ್ರೆ ತಾನೆ. ಪೂನಾದಲ್ಲಿ ಅಂಥ ಜಾಗ ಇದೆ ಅಂದಮೇಲೆ ಅದು ಆಶ್ರಮ ಆಗಿರಲಿ, ಅಲ್ಲಿ ವಿಧವೆಯರಿಗೆ ಸಹಾಯ ಮಾಡ್ತಾರೆ ಅಂದಮೇಲೆ ನಾನು ಕೂಡ ಅಲ್ಲೇ ಹೋಗಿರ್ತೀನಿ. ನನ್ನ ಜೊತೆಗೆ ಈ ಹುಡುಗಿನೂ ಇಟ್ಕೋತೀನಿ. ಬಾ ಮಾಧವಿ. ಅಕ್ಕ, ನಿನ್ನ ನೀನು ಚೆನ್ನಾಗಿ ನೋಡ್ಕೋ. ಏನಾಯ್ತು ಭೀಮಾ? ಏನ್ ಮಾತಾಡ್ತಾ ಇದ್ದೀರಾ? ಗುರುಗಳೇ, ಪೂರ್ತಿ ಹೆಸರು ಏನಂತ ಬರೀಲಿ? ಭೀಮರಾವ್ ರಾಮ್ಜಿ ಸಕ್ಪಾಲ್ ಅಂಬಾವಾಡೇಕರ್. ನಂಗೇನು ತೋಚ್ತಾನೆ ಇಲ್ಲ. ನಿನ್ನ ಪೂರ್ಣ ಹೆಸರನ್ನ ಈ ತರ ಬರಿ, ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ. ಹೆಸರನ್ನ ಇವತ್ತಿಂದ ನಿನ್ನ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ನನ್ನ ಹತ್ರ ನಿಮ್ ಸಮಸ್ಯೆಗೊಂದು ಪರಿಹಾರ ಇದೆ. ನೀವು ಒಂದ್ಸಲ ಗಟ್ಟಿಯಾಗಿ ನಿಂತ್ಕೊಂಡು ಈ ಹಳ್ಳಿಯವ್ರಿಗೆ ಅರ್ಥ ಮಾಡಿಸಿದ್ರಾಯ್ತು. ನಾವೆಲ್ಲ ಬದುಕ್ತಿರೋದು ನಮ್ ಶ್ರಮದಿಂದ, ಅವರಿಂದಲ್ಲ. ಆಗ ಅವ್ರು ಯಾವತ್ತೂ ನಿಮಗೆ ಕಷ್ಟ ಕೊಡಲ್ಲ. ಅದಕ್ಕೆ ನಾವು ಅವ್ರ ಹಿಂದೆ ಹೋಗೋದ್ ಬಿಟ್ಟು ನಮ್ ಕಾಲ್ ಮೇಲೆ ನಾವು ನಿಂತ್ಕೋಬೇಕು. ಬರ್ತಾ ಬರ್ತಾ ನಮ್ ಜೊತೆ ಕೆಲಸ ಮಾಡ್ತಾ ಅವರಿಗೂ ಅರ್ಥ ಆಗುತ್ತೆ ನಾವು ಅವ್ರ ತರ ಮನುಷ್ಯರು ಅಂತ. ಭೀಮ್, ಭೀಮಾ, ಭೀಮರಾವ್, 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 ಭೀಮಾ, ಇದು ನಿನ್ನ ಮೊದಲನೇ ಗೆಲುವು. ಮುಂದೆ ಇನ್ನಷ್ಟು ಗೆಲುವುಗಳು ಸಾಧಿಸೋದಕ್ಕೆ ನೀನು ಹೀಗೆ ಹೋರಾಟ ಮಾಡಿದ್ರೆ ಇತಿಹಾಸದ ಪುಟಗಳಲ್ಲಿ ನೀನು ಯೋಧನಂತೆ ಕಂಗೊಳಿಸ್ತಿರ್ತೀಯ. ಒಂದಲ್ಲ ಒಂದಿನ ಎಲ್ರೂ ಸಮಾನರಾಗ್ತಾರೆ. ಆಗ ಜೀವನ ಎಷ್ಟು ಚೆನ್ನಾಗಿರುತ್ತೆ. ಆ ರೀತಿ ಹಾಗೆ ಆಗುತ್ತೆ. ನಾನು ಚೆನ್ನಾಗಿ ಓದಿ ಇದನ್ನ ಸರಿ ಮಾಡೇ ಮಾಡ್ತೀನಿ.